ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಜೀವವುಳ್ಳ ರಕ್ಷಣೆ ನೀಡುವ, ದಾರಿಗೆ ದೀಪ, ಬಾಳಿಗೆ ಬೆಳಕಾಗಿರುವ, ನಮ್ಮ ಕಣ್ಣುಗಳನ್ನು ಕಳೆಗೊಳಿಸುವ, ದೇವರ ಭಯಭಕ್ತಿಯ ಮಾರ್ಗದಲ್ಲಿ ನಡೆಸುವ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನನ್ನು ದೇವರ ವಾಕ್ಯಗಳ ಮೂಲಕ ಧ್ಯಾನಿಸೋಣ ಪ್ರಿಯರೇ. ಯೇಸು ನಾಮದಲ್ಲಿ ಸ್ವಾಗತಿಸ್ತೇನೆ. ಈ ದಿನ ಈ ಸಮಯ ನಾವು ಜೀವವುಳ್ಳ ವಾಕ್ಯ ಧ್ಯಾನಿಸಲು ಆರಿಸಿಕೊಂಡ ಭಾಗ ಪ್ರಿಯರೇ, ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. ಹೌದು ಪ್ರಿಯರೇ, ತಂದೆಯಾದ ದೇವರು ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. ಈ ಅಂಶದ ಮೂಲಕ ನಾವು ದೇವರ ಪವಿತ್ರ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಯಲು ದೇವರ ಆತ್ಮನ ಸಹಾಯ, ಶಕ್ತಿ, ಕೃಪೆ, ಬಿಡುಗಡೆ, ಜಯ, ಆಶೀರ್ವಾದ, ಸಂಯಮ, ಬುದ್ಧಿ, ಪರಿಶುದ್ಧ ಆತ್ಮನ ಬುದ್ಧಿ ವಿಕಾಸ ಬೇಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ ಮೂಲಕ ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಇರುವಾತನೇ, ಬರುವಾತನೇ, ದೇವ, ನೀವೇ ಜಯ ಕೊಡುವ ದೇವರಾಗಿದ್ದೀರಿ. ಹೌದು ದೇವ, ನಿಮ್ಮ ಸ್ತೋತ್ರ ಸದಾ ನಮ್ಮ ಬಾಯಲ್ಲಿರುವಂತೆ ಅನುಗ್ರಹಿಸಿರಿ. ದೇವ, ನಂಬಿಗಸ್ತನಾದ ದೇವರಾದ ನಿಮ್ಮನ್ನು ನಂಬಿಕೆಯಿಂದ ಹಿಂಬಾಲಿಸುವಂತೆ, ನಿಮ್ಮ ಮಹಿಮೆಯನ್ನು ಕಾಣುವಂತೆ ಅನುಗ್ರಹಿಸಿರಿ. ಹಾಗೂ ಸತ್ಯ ದೇವರಾದ ನಿಮ್ಮನ್ನು ನಿಮ್ಮ ಸತ್ಯವಾಕ್ಯಗಳ ಮೂಲಕ ವಿಶ್ವಾಸುವಂತೆ, ವಾಕ್ಯವನ್ನು ಪ್ರೀತಿಸುವ ಮೂಲಕ, ನಿಮ್ಮ ಆಜ್ಞೆಗಳನ್ನು ಕೈಗೊಳ್ಳುವುದರ ಮೂಲಕ ನಿಮ್ಮ ರಾಜ್ಯದ ಪ್ರಜೆಗಳಾಗಿ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತ ಮಕ್ಕಳಾಗಿರುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ಪ್ರಭುವೇ, ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರು, ಅವರನ್ನು ನೀವು ಕಟಾಕ್ಷಿಸುತ್ತೀರಿ. ನಿಮ್ಮ ಕೃಪೆಯನ್ನು ಎದುರು ನೋಡುವವರನ್ನು ನೀವು ಇಷ್ಟಪಡುತ್ತೀರಿ. ಹೌದು ದೇವ, ನಿಮ್ಮ ಭಯಭಕ್ತಿ ಉಳ್ಳವರನ್ನು ನೀವು ಕಟಾಕ್ಷಿಸ್ತೀರಿ ಎನ್ನುವ ಅಂಶ ಭಾಗದಲ್ಲಿ ನಾವು ಈ ವಾಕ್ಯವನ್ನು ಧ್ಯಾನಿಸ್ತಿರುವಾಗ, ನೀವೇ ನಮ್ಮೆಲ್ಲರನ್ನು ನಿಮ್ಮ ಭಯಭಕ್ತಿಯಿಂದ ತುಂಬಬೇಕೆಂದು, ನಿಮ್ಮ ಕಟಾಕ್ಷದಿಂದ ತುಂಬಬೇಕೆಂದು, ನಿಮ್ಮ ಕೃಪೆಯನ್ನು ಎದುರು ನೋಡುವವರಾಗಿರುವಂತೆ, ನಿಮಗೆ ಮೆಚ್ಚುಗೆಯುಳ್ಳವರಾಗಿರುವಂತೆ ಅನುಗ್ರಹಿಸಬೇಕೆಂದು, ನಿಮ್ಮ ದೈವ ಅಸ್ತ್ರದಿಂದ, ಪರಿಶುದ್ಧಾತ್ಮ ಎಂಬ ವಾಕ್ಯವೆಂಬ, ಯೇಸು ರಕ್ತವೆಂಬ, ಪುನರುತ್ಥಾನ ಶಕ್ತಿ ಎಂಬ, ಯೇಸು ನಾಮ ಎಂಬ ಅಸ್ತ್ರದಿಂದ ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡಬೇಕೆಂದು, ಸೈತಾನನನ್ನು, ಅವನ ಅನುಚರರನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ತುಳಿಸಿ ಜಜ್ಜಿ ಹಾಕಬೇಕೆಂದು, ಹಾಗೆ ಮಾಡಿ ನೀವೇ ದೊಡ್ಡ ಘನಮಾನ ಮಹಿಮೆ ಇಹಪರಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಹೊಂದಿಕೊಳ್ಳಬೇಕೆಂದು, ತಂದೆ, ನಿಮ್ಮ ಪ್ರಿಯ ಕುಮಾರ್, ನಮ್ಮ ಪ್ರಭು, ರಕ್ಷಕ, ಒಡೆಯ, ಜೀವಾಧಿಪತಿ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಅದು ಪ್ರೇರೆ, ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ತಂದೆಯಾದ ದೇವರು ಕಟಾಕ್ಷಿಸುತ್ತಾನೆ ಪ್ರೇರೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ನಾವು ಸಿದ್ಧರಾಗೋಣ ಪ್ರೇರೆ. ಹಾಡು: ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹೌದು ಪ್ರೇರೆ, ಆ ಸ್ತುತಿಗಳ ಮೂಲಕ ದೇವಜನರು ಆ ಯೆರಿಕೋ ಕೋಟೆಯನ್ನು ಕೆಡವಿದರು ಪ್ರೇರೆ. ಹೌದು, ಸ್ತುತಿಗಳ ಮೂಲಕ ನಾವು ದೇವರಿಗೆ ಸಮೀಪವಾಗುತ್ತೇವೆ. ಸ್ತುತಿ ಯಜ್ಞವನ್ನು ಸಮರ್ಪಿಸುವವರೇ ನನಗೆ ಮೆಚ್ಚುಗೆಯಾದವರು ಎಂದು 50ನೇ ಕೀರ್ತನೆಯಲ್ಲಿ ದಾವೀದ ಮುಖಾಂತರ ದೇವರು ಬರೆದಿದ್ದಾನೆ ಪ್ರೇರೆ. ಸ್ತುತಿ ಯಜ್ಞವನ್ನೇ ಸಮರ್ಪಿಸುವವರೇ ನನಗೆ ಮೆಚ್ಚುಗೆಯಾದವರು, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷ ರಕ್ಷಣೆಯನ್ನು ನಾನು ತೋರ್ಪಡಿಸುತ್ತೇನೆ. ಅದು ಪ್ರೇರೆ, ದೇವರ ವಾಕ್ಯ ಆ ದೇವರನ್ನು ಸ್ತುತಿ ಮಾಡುವಂತೆ ಕಲಿಸುತ್ತದೆ ಪ್ರೇರೆ, ಮತ್ತು ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವಂತೆ ಕಲಿಸುತ್ತದೆ, ಮತ್ತು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ಮತ್ತು ವಿಶೇಷ ರಕ್ಷಣೆ ದೇವರಿಂದ ಪಡೆಯುವಂತೆ ದೇವರ ವಾಕ್ಯ ಅನುಗ್ರಹಿಸುತ್ತದೆ. ಈ ಹಾಡಿನ ಮುಖಾಂತರ ನಾವು ದೇವರನ್ನು, ಆತ್ಮಸ್ವರೂಪನ ದೇವರನ್ನು ಕೊಂಡಾಡೋಣ ಪ್ರೇರೆ. ಹಾಡು: ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳ ಬೆಳಗಿಸುವ ಯೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ,
ಆನಂದ ಧ್ವನಿಯಿಂದ ಹೊಗಳುವೆ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ. ಆನಂದ ಧ್ವನಿಯಿಂದ ಹೊಗಳುವೆ, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳ ಬೆಳಗಿಸಿದ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನೀತಿಯ ಹಸ್ತದಿ ಕೈ ಹಿಡಿದು ನಡೆಸುವ, ನೀತಿಯ ಹಸ್ತದಿ ಕೈ ಹಿಡಿದು ನಡೆಸುವ ಕರ್ತನೇ ನನ್ನ ಬಲವು, ಭಯಪಡೆನು ಎಂದಿಗೂ. ಕರ್ತನೇ ನನ್ನ ಬಲವು, ಭಯವು ನನಗಿಲ್ಲ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಅದ್ಭುತ ಮಾಡುವನು ಅತಿಶಯ ದೇವನು ಯೇಸು, ಅದ್ಭುತ ಮಾಡುವನು ಅತಿಶಯ ದೇವನು. ಯುದ್ಧದಿ ಶಕ್ತನು ರಕ್ಷಕ ಜಯಿಸಿದ, ಯುದ್ಧದಿ ಶಕ್ತನು ರಕ್ಷಕ ಜಯಿಸಿದ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳ ಬೆಳಗಿಸಿದ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನಂಬಿಕೆ ದೇವರು ಪ್ರತಿಫಲ ಕೊಡುವನು, ನಂಬಿಕೆ ದೇವನು ಪ್ರತಿಫಲ ಕೊಡುವನು. ವಾಕ್ಯ ಸ್ವರೂಪನ ಮಹಿಮೆ ಪಡಿಸುವ ನಾವೆಲ್ಲ, ವಾಕ್ಯ ಸ್ವರೂಪನ ಮಹಿಮೆ ಪಡಿಸುವ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳ ಬೆಳಗಿಸಿದ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಸತ್ಯ ದೇವರು ಕರುಣಾ ಸಾಗರ ಯೇಸಪ್ಪ, ಸತ್ಯ ದೇವನು ಕರುಣಾ ಸಾಗರ. ನಮ್ಮನ್ನು ಕಾಯುವಂತ ನಿದ್ರಿಸದ ದೇವನು ಕ್ರಿಸ್ತನು, ನಮ್ಮನ್ನು ಕಾಯುತ್ತಾ ನಿದ್ರಿಸಲಾರನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳ ಬೆಳಗಿಸಿದ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಜಯ ಕೊಡುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳ ಬೆಳಗಿಸಿದ ಕ್ರಿಸ್ತರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡೋಣ, ಆನಂದ ಧ್ವನಿಯಿಂದ ಹೊಗಳೋಣ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಒಂದನೇ ತಂದೆ, ಒಂದನೇ ಯೇಸುವೆ, ಒಂದನೇ ಪರಿಶುದ್ಧಾತ್ಮನೇ, ವಿ ವೆಲ್ಕಮ್ ಯು ಹೋಲಿ ಸ್ಪಿರಿಟ್, ಲೈನ್ ಆಫ್ ಜುದಾ. ಹಾಲೆಲೂಯ, ಥ್ಯಾಂಕ್ ಯು ಫಾದರ್. ಹೌದು ಪ್ರೇರೆ, ನಮ್ಮ ದೇವರು ಜಯ ಕೊಡುವ ದೇವರ ಇದನ್ನು ಪ್ರೇರೆ. ಹೌದು, ಕೋಟಿ ಕೋಟಿ ಆತನಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ ಪ್ರೇರೆ. ಭಾಳ ಬೆಳಗಿಸುವ ಯೇಸು ರಾಜನಾಗಿದ್ದಾನೆ. ಪ್ರತಿದಿನವೂ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಏಕೆಂದರೆ ಆತನು
ಪರಲೋಕವನ್ನು ಬಿಟ್ಟು, ದೇವರ ಸಿರಿ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾಗಿ ಆಕಾರದಲ್ಲಿ ಕಾಣಿಸಿಕೊಂಡು ನಮ್ಮಂತೆ ಆದನು ಪ್ರಿಯರೇ. ಹೀಗೆ ಆತನ ಶಿಲುಬೆಯಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ಗಾಯಗೊಂಡು ರಕ್ತ ಸುರಿಸಿ ಪ್ರಾಣ ಕೊಡುವುದರ ಮೂಲಕ, ಪುನರುತ್ಥಾನ ಆಗುವುದರ ಮೂಲಕ 3ನೇ ದಿನ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ತಂದೆಯಾದ ದೇವರಿಗೆ ಸೇರಿಸಲು ನೀತಿವಂತ ದೇವಕುಮಾರನಾಗಿ ಪ್ರಾಣಕ್ಕೆ ಜೀವಕ್ಕೆ ಎದ್ದಿದ್ದಾನೆ ಪ್ರಿಯರೇ. ಪ್ರಭುವೇ ಜೀವವು ಪುನರುತ್ಥಾನವಾಗಿದ್ದಾನೆ. ಆತನಲ್ಲಿ ವಿಶ್ವಾಸಿಸುವ ಯಾರೊಬ್ಬನು ನಾಶವಾಗುವುದಿಲ್ಲ, ಸತ್ತರೂ ಬದುಕುತ್ತಾನೆ. ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರಿಯರೇ, ಪ್ರತಿದಿನವೂ ಪ್ರಭುವಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಹಲ್ಲೆಲೂಯ ಎಂದು. ಹೌದು, ಹಲ್ಲೆಲೂಯ ಅಂದರೆ ದೇವರಿಗೆ ಸ್ತೋತ್ರ ಎಂದು. ಹೀಗೆ ನೀತಿಯ ಹಸ್ತದಿಂದ ಯೇಸು ಕೈ ಹಿಡಿದು ನಡೆಸುತ್ತಾನೆ ಪ್ರಿಯರೇ. ಕರ್ತನೇ ಪ್ರಭುವೇ ನಮ್ಮ ಬಲವಾಗಿದ್ದಾನೆ, ಭಯ ಇಲ್ಲದಂತೆ ನಡೆಸುತ್ತಾನೆ, ಅದ್ಭುತ ಮಾಡುತ್ತಾನೆ. ಪ್ರಭು ಅತಿಶಯ ದೇವರಾಗಿದ್ದಾನೆ, ಯುದ್ಧದಲ್ಲಿ ಶಕ್ತನಾಗಿದ್ದಾನೆ. ಸೈತಾನನನ್ನು ಶಿಲ್ಬೆಯ ಪಾಪದೊಂದಿಗೆ ಯುದ್ಧ ಮಾಡುವ ಮೂಲಕ ನಮ್ಮ ಪರವಾಗಿ ನಮ್ಮ ದೇಹದಲ್ಲಿ ಮಾಡಿದ ಪಾಪಗಳನ್ನು ತನ್ನ ದೇಹದಲ್ಲಿ ತೆಗೆದುಕೊಂಡು ಸೈತಾನನನ್ನು ಶಿಲ್ಬೆ ಮೇಲೆ ಜಡಿದಿದ್ದಾನೆ ಪ್ರಿಯರೇ ತನ್ನ ದೇಹದ ಮೂಲಕ. ಹೌದು, ದೇವರಿಗೆ ನಮ್ಮ ಮಧ್ಯೆ ಇರುವ ಪಾಪ ಎಂಬ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ದೇವರೊಂದಿಗೆ ಶತ್ರುಗಳಾಗಿದ್ದ ನಮ್ಮನ್ನು ತನ್ನ ದೇಹದ ಮೂಲಕ ಮಿತ್ರರನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ರಕ್ತದ ಮೂಲಕ ನೀತಿವಂತ ಹಸ್ತದಿಂದ ನಮ್ಮನ್ನು ಕೈ ಹಿಡಿದಿದ್ದಾನೆ ಪ್ರಿಯರೇ, ನೀತಿವಂತರಾಗಿಸಿದ್ದಾನೆ. ಹೀಗೆ ಅದ್ಭುತ ಮಾಡುತ್ತಾನೆ ಪ್ರಭು. ಅತಿಶಯ ದೇವರಾಗಿದ್ದಾನೆ. ಯುದ್ಧದಲ್ಲಿ, ಪಾಪದೊಂದಿಗೆ ನಡೆಯುವ ಯುದ್ಧದಲ್ಲಿ, ಸೈತಾನನೊಂದಿಗೆ ನಡೆಯುವ ಯುದ್ಧದಲ್ಲಿ, ಲೋಕ ಶರೀರ ಎಂಬುವ ಯುದ್ಧದಲ್ಲಿ ನಮಗೆ ರಕ್ಷಿಸಿ ಜಯ ಕೊಡುತ್ತಾನೆ ಪ್ರಿಯರೇ. ಯೇಸು ನಂಬಿಕೆ ಹುಟ್ಟಿಸುತ್ತಾನೆ, ನಮ್ಮಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ. ವಾಕ್ಯ ಸ್ವರೂಪನಾದ ಯೇಸುವನ್ನು ಮಹಿಮೆಪಡಿಸೋಣ ಪ್ರಿಯರೇ. ಆತನ ವಾಕ್ಯ ಪ್ರಕಾರ ಜೀವಿಸುವ ಮೂಲಕ ನನ್ನನ್ನು ಪ್ರೀತಿಸುವವನೇ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಎಂದ ಆ ವಾಕ್ಯವಾದ ದೇವರಾದ ಯೇಸುವನ್ನು ವಾಕ್ಯದ ಪ್ರಕಾರ ನಡೆದು ಮಹಿಮೆಪಡಿಸೋಣ. ಮತ್ತು ಸತ್ಯ ದೇವರು ಸಾಗರನಾಗಿದ್ದಾನೆ. ಆತನ ನಮ್ಮನ್ನು ಕಾಯುವಂಥ ದೇವರು, ನಿದ್ರಿಸದಂಥ ದೇವರಾಗಿದ್ದಾನೆ ಪ್ರಿಯರೇ. ಹೀಗೆ ನಾವು ಈ ಹಾಡಿನ ಅರ್ಥ ನೋಡಿಕೊಂಡೆವು. ನಾವಿಂದು ಧ್ಯಾನಿಸುವ ಆ ಅಂಶ ಪ್ರಿಯರೇ, ತಂದೆಯಾದ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಹೌದು, ಕೀರ್ತನೆ ಭಾಗ 33ನೇ ಕೀರ್ತನೆ 18ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ ಪ್ರಿಯರೇ, ಸ್ಲಾಮ್ಸ್ ಚಾಪ್ಟರ್ 33 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಹೌದು ಪ್ರಿಯರೇ, ಯಾರು? ತಂದೆಯಾದ ದೇವರು ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ ಅಂತ ಪ್ರಿಯರೇ. ಮತ್ತು 2ನೇ ಭಾಗ, ಅದೇ ವಾಕ್ಯ 2ನೇ ಭಾಗ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ತಂದೆಯಾದ ದೇವರು ಸೃಷ್ಟಿಕರ್ತನು, ಆ ರಕ್ಷಕನು, ಆ ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಪ್ರೀತಿಯಿಂದ ಪರಿಪಾಲಿಸುವ ದೇವರು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ ಪ್ರಿಯರೇ. 1ನೇದಾಗಿ ತಂದೆಯಾದ ದೇವರು ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. 2ನೇದು, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಹೌದು, ನಾವು ಕಟಾಕ್ಷದ ಬಗ್ಗೆ ನೋಡುವುದಾದರೆ ಪ್ರಿಯರೇ, ದೇವರು ತನ್ನಲ್ಲಿ ಭಯಭಕ್ತಿ ಇಟ್ಟ ನಿಮ್ಮ ಎಲ್ಲರನ್ನು ಕಟಾಕ್ಷಿಸುತ್ತಾನೆ ಪ್ರಿಯರೇ. ನಿಜವಾದ ಭಯಭಕ್ತಿ ಹೇಗಿರುತ್ತದೆ, ಯಾರಿಗೆ ಆತನ ಕಟಾಕ್ಷ ದೊರಕುತ್ತದೆ ಎಂದು ನೋಡುವುದಾದರೆ ಯೋಬನ ಹೇಳುತ್ತಿದ್ದಾನೆ ಪ್ರಿಯರೇ. ಯೋಬನ ಗ್ರಂಥ 36ನೇ ಅಧ್ಯಾಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೋಬನ ಗ್ರಂಥ 36ನೇ ಅಧ್ಯಾಯ 7ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 36 ವರ್ಸ್ 7th to 12th ವರ್ಡ್. ಇಲ್ಲಿ ಓದುವುದಾದರೆ, ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು. ಹೌದು ಪ್ರಿಯರೇ, ಯಾರು? ತಂದೆಯಾದ ದೇವರು ಯೆಹೋವನು, ಯೇಸು ಕ್ರಿಸ್ತನು, ಆ ಪರಿಶುದ್ಧಾತ್ಮ ಪ್ರಭು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುವ ಮೂಲಕ ದೇವರಲ್ಲಿ ಭಯಭಕ್ತಿಯುಳ್ಳವರು ನೀತಿವಂತರಾಗುತ್ತಾರೆ ಪ್ರಿಯರೇ. ಯೋಬನು ಹೇಳುತ್ತಿದ್ದಾನೆ, ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ, ಅಂದರೆ ಭಯಭಕ್ತಿಯುಳ್ಳವರಿಂದ ದೇವರು ತನ್ನ ಕಟಾಕ್ಷವನ್ನು ತಿರುಗಿಸುವುದಿಲ್ಲವಂತೆ. ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು. ದೇವರಿಗೆ ಭಯಪಡುವುದಾದರೆ ದೇವರ ಕಟಾಕ್ಷ ಅವರಿಗೆ ದೊರಕುತ್ತದೆ ಪ್ರಿಯರೇ.
ಮತ್ತು ಆ ಕಟಾಕ್ಷ ಅವರಿಂದ ಹಿಂತಿರುಗದೆ ಅವರನ್ನು ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವಂಥ ಉನ್ನತ ಪದವಿಗೆ ಅವರನ್ನು ಏರಿಸುತ್ತಿದ್ದಾನೆ ಎಂದು ಆ ಯೋಬನು ತನ್ನ ಅನುಭವದ ಮೂಲಕ ಹೇಳುತ್ತಿದ್ದಾನೆ ಪ್ರಿಯರೇ. ಹೀಗೆ ದೇವರಲ್ಲಿ ಭಯಭಕ್ತಿಯುಳ್ಳವರ ಅವರಿಗೆ ದೇವರ ಕಟಾಕ್ಷ ದೊರಕುತ್ತದೆ ಪ್ರಿಯರೇ. ನಾವು ಇದೇ 34ನೇ ಕೀರ್ತನೆ 15ನೇ ವಾಕ್ಯ ಭಾಗದಲ್ಲಿ ಕೂಡ ನೋಡುವುದಾದರೆ ಸ್ಲಾಮ್ಸ್ 34 ವರ್ಸ್ 15th ವರ್ಡ್ ಇಲ್ಲಿ ಓದುವುದಾದರೆ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಹೌದು ಪ್ರಿಯರೇ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಹೌದು, ನೀತಿವಂತರನ್ನು ತಂದೆಯಾದ ದೇವರು ಕಟಾಕ್ಷಿಸುತ್ತಾನೆ. ಅವರು ಮೊರೆ ಇಡುವಾಗ ಅವರಿಗೆ ಕಿವಿಗೊಡುತ್ತಾನೆ. ಹೌದು, ದೇವರಲ್ಲಿ ಭಯಭಕ್ತಿ ಉಳ್ಳವರೇ ನೀತಿವಂತರು ಪ್ರಿಯರೇ. ಆ ನೀತಿವಂತರು ಮೊರೆ ಇಡುವಾಗ ಆ ದೇವರು ಕಟಾಕ್ಷಿಸುತ್ತಾನೆ. ಹೌದು, ನಾವು ಭಯಭಕ್ತಿ ಇಡದೆ ನೀತಿವಂತರಾಗುವುದಿಲ್ಲ, ನೀತಿವಂತರಾಗದೆ ನಮ್ಮನ್ನು ದೇವರು ಕಟಾಕ್ಷಿಸುವುದಿಲ್ಲವೇ ಪ್ರಿಯರೇ. ನಮ್ಮನ್ನು ಕಟಾಕ್ಷಿಸುತ್ತಿದ್ದರೆ ನಾವು ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡುವುದಿಲ್ಲ ದೇವರು. ಹೌದು, ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. 16ನೇ ವಾಕ್ಯ 34ನೇ ಕೀರ್ತನೆ 16ನೇ ವಾಕ್ಯದಲ್ಲಿ ನೋಡುವುದಾದರೆ, ಕೆಡುಕರಿಗೂ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು. ಕೆಡುಕರಿಗೆ ತಂದೆಯಾದ ದೇವರು ಕೋಪದ ಮುಖವುಳ್ಳತನಾಗಿರುತ್ತಾನೆ ಅಂತ ಪ್ರೇರೆ. ಹೌದು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದು ಹಾಕುವನು. ನಾವು ದೇವರಲ್ಲಿ ಭಯಭಕ್ತಿ ಇಡದಿದ್ದರೆ ನಾವು ನೀತಿವಂತರಾಗುವುದಿಲ್ಲ ಪ್ರೇರೆ. ನೀತಿವಂತರಾಗದಿದ್ದರೆ ದೇವರ ಕಟಾಕ್ಷ ದೊರೆಯುವುದಿಲ್ಲ. ಅಂದರೆ ದೇವರ ಕಣ್ಣು ದೃಷ್ಟಿ, ದೇವರ ಸಹಾಯ ದೊರೆಯದಿದ್ದರೆ ನಮ್ಮ ಮೊರೆಗೆ ದೇವರು ಕಿವಿಗೊಡುವುದಿಲ್ಲ. ದೇವರು ನಮಗೆ ಕಿವಿಗೊಡುವುದಿಲ್ಲವಾದರೆ ನಾವು ಕೆಡುಕರಾಗಿರುತ್ತೇವೆ ಪ್ರೇರೆ ಮತ್ತು ಕೆಡುಕಿನ ಮಾರ್ಗದಲ್ಲಿರುತ್ತೇವೆ. ಆ ಕೆಡುಕರಿಗಾದರೂ ತಂದೆಯಾದ ದೇವರು ಯೆಹೋವನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ಹೌದು, ಆ ಕೆಡುಕರನ್ನು ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ದೇವರು ತೆಗೆದುಹಾಕ್ತಾನೆ ಪ್ರೇರೆ. ದಿನ ನಾವು ಹೇಗೆ ಒಂದು ಹೊಲದಲ್ಲಿ ಅದು ಬೆಳೆ ಬೆಳೆಯುವಾಗ ಪಕ್ಕದಲ್ಲಿ ಅನಾವಶ್ಯಕ ಮೊಳಕೆ, ಹುಲ್ಲು, ಕಸ ಕಡ್ಡಿ ಬೆಳೆಯುವುದಾದರೆ ಡೈಲಿ ಹೇಗೆ ತೆಗೆದುಹಾಕ್ತಾ ಇರ್ತೇವೋ ಹಾಗೆ ಕೆಡುಕರನ್ನು ದೇವರು ದಿನ ಭೂಮಿಯಿಂದ ತೆಗೆದುಹಾಕ್ತಿರ್ತಾನೆ ಪ್ರೇರೆ, ಅವರ ಪ್ರಾಣವನ್ನು. ಹೌದು, ಯಾಕೆ? ದೇವರಲ್ಲಿ ಅವರು ಭಯಭಕ್ತಿ ಇಡದಿರುವುದರಿಂದ, ಅವರು ನೀತಿವಂತರಾಗದಿರುವುದರಿಂದ, ದೇವರ ಕಟಾಕ್ಷಕ್ಕೆ ಪಾತ್ರರಾಗದಿರುವುದರಿಂದ, ದೇವರಿಗೆ ಅವರು ಮೊರೆ ಇಡುವವರು ಆಗದಿರುವುದರಿಂದ, ದೇವರ ಪ್ರಾರ್ಥಿಸದೇ ಇರುವುದರಿಂದ ಅವರು ಕೆಡುಕರಾಗುತ್ತಾರೆ ಪ್ರೇರೆ. ಹೀಗೆ ಅವರ ನೆನಪು ಲೋಕದಲ್ಲಿ ಉಳಿಯದಂತೆ ದೇವರು ಹಾಕುತ್ತಾನೆ. ಹೌದು, ಯಾರು ಮಗನಿಗೆ ಒಳಗಾಗುತ್ತಾರೋ ಅವರ ಮೇಲೆ ದೇವರ ಕೋಪ ಇಲ್ಲ. ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ಯಾವನು ದೇವ ಕುಮಾರನಿಗೆ ಒಳಗಾಗುವುದಿಲ್ಲವೋ ಅವನ ಮೇಲೆ ದೇವರ ಕೋಪ ನೆಲೆಗೊಂಡಿದೆ. ಹೌದು ಪ್ರೇರೆ, ಸುವಾರ್ತೆ ಯಾಕೆ ಸಾರಬೇಕೆಂದರೆ ದೇವರ ಕೋಪದಿಂದ ಅವರು ಹೊರಗಡೆ ಬರಬೇಕು. ದೇವರ ಮಗನ ಮೂಲಕ, ದೇವರ ಮಗನಲ್ಲಿರುವ ಆ ನಿತ್ಯ ಜೀವದ ಮೂಲಕ ದೇವರ ಕೋಪದಿಂದ ತಪ್ಪಿಸಿ ಅವರು ರಕ್ಷಣೆ ಹೊಂದಬೇಕು. ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಸೇರಬೇಕು. ಉನ್ನತ ಜೀವನ, ಆ ನವನೂತನ ಜೀವನ, ಸಮಾಧಾನದ ಜೀವನ, ಸತ್ಯದ ಜೀವನ, ಆ ನಂಬಿಕೆ ಉಳ್ಳ ಜೀವನ, ಆ ಜಯದ ಜೀವನ, ದೇವರನ್ನು ಪ್ರತಿದಿನ ಸ್ತೋತ್ರ ಮಾಡೋ ಜೀವನ ಪಡೆಯಬೇಕಾಗಿದೆ ಪ್ರೇರೆ. ಹೌದು, ಯಾವಾಗ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ದೇವರ ಕೋಪದಿಂದ ಹೊರಗಡೆ ಬರುತ್ತೇವೆ. ದೇವರಲ್ಲಿ ಭಯಭಕ್ತಿ ಉಳ್ಳವನ ಮೇಲೆ ದೇವರು ಕಟಾಕ್ಷಿಸುತ್ತಾನೆ ಪ್ರೇರೆ ಮತ್ತು ನೀತಿವಂತರ ಮೊರೆಯನ್ನು ಆಲಿಸುತ್ತಾನೆ. ಹೌದು, ಹೀಗೆ ದೇವರನ್ನು ಭಯಭಕ್ತಿ ಉಳ್ಳವರ ಮೇಲೆ ದೇವರು ಕಟಾಕ್ಷಿಸುತ್ತಾನೆ ಎನ್ನುವ ಭಾಗದಲ್ಲಿ ಇನ್ನು ಮುಂದೆ ವಾಕ್ಯ ನೋಡುವುದಾದರೆ ಪ್ರೇರೆ, ನಾವು ಸರ್ವಶಕ್ತ ದೇವರಾದ ತಂದೆ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ನಿಶ್ಚಯವಾಗಿ ಕಟಾಕ್ಷಿಸುತ್ತಾನೆ ಪ್ರೇರೆ. ತನ್ನನ್ನು ಎದುರು ನೋಡುವವರನ್ನು ಆತನು ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡಲು ಶಕ್ತನಾಗಿದ್ದಾನೆ. ಹೌದು, ತನಗೆ ದೇವರಾದ ತಂದೆಯನ್ನು ಎದುರು ನೋಡುವವರು, ಆತನ ದರ್ಶನವನ್ನು ಎದುರು ನೋಡುವವರು, ಆತನ ಕಟಾಕ್ಷವನ್ನು ಎದುರು ನೋಡುವವರು, ಹೌದು, ಆತನ ಪ್ರಾರ್ಥನೆಗೆ ಉತ್ತರವನ್ನು ಎದುರು ನೋಡುವವರು, ಅವರು ಯೌವನ ಮರಳಿ ತಿರುಗಿ ಬರಮಾಡುತ್ತಾನೆ ಪ್ರಿಯ. ಹದ್ದಿಗೆ ಬರುವಂತೆ ಯೌವನ ಬರುತ್ತದೆ, 103ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ಹೌದು, ಹೀಗೆ ದೇವರ ತಂದೆಯನ್ನು ಎದುರು ನೋಡುವವರು, ಆತನಲ್ಲಿ ಭಯಭಕ್ತಿ ಉಳ್ಳವರು ಆತನು ಕಟಾಕ್ಷಿಸುತ್ತಾನೆ ಪ್ರೇರೆ, ನೀತಿವಂತರಾಗುತ್ತಾರೆ ಮತ್ತು ಅವರ ಮೊರೆ ಇಡುವಾಗ ದೇವರು ಕಿವಿಗೊಡುತ್ತಾನೆ. ಅವರು ಹದ್ದಿಗೆ ಬರುವಂತೆ ಯೌವನ ಬರುತ್ತದೆ ಪ್ರೇರೆ ತಿರುಗಿ, ಮತ್ತು ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ಹೌದು, ತರುಣರು ಓಡಿ ದಣಿಯುತ್ತಾರೆ,
ಯುವಕರು ನಡೆದು ಬಳಲುತ್ತಾರೆ. ಆದರೆ ತಂದೆಯಾದ ದೇವರಾದ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ರೆಕ್ಕೆಗಳನ್ನು ಚಾಚಿ ಹದ್ದಿನಂತೆ ಹಾರುವರು. ಹೌದು, ಪರಲೋಕ ಸಂಬಂಧವಾಗಿ ಭೂಲೋಕದಲ್ಲಿ ಜೀವಿಸುತ್ತಾರೆ ಪ್ರೇರೆ. ಹೌದು, ನೀತಿವಂತನು ಸಿಂಹದಷ್ಟು ಧೈರ್ಯದಿಂದಿರುತ್ತಾನೆ, ಆದರೆ ಅನೀತಿವಂತನು ಯಾರೂ ಎದುರಿಸದೆ ಓಡಿ ಹೋಗುತ್ತಾನೆ. ಹೌದು ಪ್ರೇರೆ, ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ಆ ದೇವರು ಕಟಾಕ್ಷಿಸುತ್ತಾನೆ ಎನ್ನುವ ಭಾಗದಲ್ಲಿ ಮುಂದೆ ನೋಡುವುದಾದರೆ ನಾವು ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಪ್ರೇರೆ. 1 Peter chapter 3 verse 12th word. ಇಲ್ಲಿ ಓದುವುದಾದರೆ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗಾದರೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ನಾವು ಕೀರ್ತನೆ ಭಾಗದಲ್ಲಿ 34ನೇ ಕೀರ್ತನೆ 15ನೇ ವಾಕ್ಯ ಭಾಗದಲ್ಲಿ ನೋಡಿದೆವು ಪ್ರೇರೆ. ಅಲ್ಲಿ ಇದ್ದಂಗೆ ಸೇಮ್ ಇಲ್ಲಿ ಕೂಡ ಅದೇ ಇದೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ ಅಂತ ಪೇತ್ರನು ಕೂಡ ದಾವೀದನ ಕೀರ್ತನೆ 34ನೇ ಕೀರ್ತನೆ 15ನೇ ವಾಕ್ಯ ಭಾಗದಿಂದ ಹೇಳ್ತಿದ್ದಾನೆ ಪ್ರೇರೆ. ಏನೆಂದು, ಯಾಕಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ನೀತಿವಂತರಂದರೆ ಯಾರು ಪ್ರೇರೆ? ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ದೇವರು ಕಟಾಕ್ಷಿಸುತ್ತಾನೆ. ಆತನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಆತನು ಇಷ್ಟಪಡುತ್ತಾನೆ. ಹೌದು, ಯಾಕಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗಾದರೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ಹೌದು ಪ್ರೇರೆ, ನಾವು ಯಾವಾಗ ದೇವರಲ್ಲಿ ಭಯಭಕ್ತಿ ಇಡುತ್ತೇವೋ ನಾವು ಆವಾಗ ನೀತಿವಂತರಾಗುತ್ತೇವೆ ಪ್ರೇರೆ. ಮತ್ತು ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಹೌದು, ಯಾವಾಗ ಭಯಭಕ್ತಿ ಇಡುತ್ತೇವೆ ನೀತಿವಂತರಾಗುತ್ತೇವೆ. ನೀತಿವಂತರಾದಾಗ ದೇವರ ಕಟಾಕ್ಷ, ದಯೆ, ಕರುಣೆ, ದೀರ್ಘ ಶಾಂತಿ, ಪೂರ್ಣ ಪ್ರೀತಿ ನಮ್ಮ ಮೇಲೆ ಬರುತ್ತದೆ ಪ್ರೇರೆ. ನಮ್ಮನ್ನು ಕಟಾಕ್ಷಿಸಿದಾಗ ನಾವು ನಮ್ಮ ಮೊರೆಗೆ ದೇವರು ಕಿವಿಗೊಡುತ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ಎರಡನೇ ಭಾಗ, ಈ ವಾಕ್ಯ ಭಾಗದ ಎರಡನೇ ಭಾಗದಲ್ಲಿ ನೋಡೋದಾದರೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಒಂದನೆಯದು, ತಂದೆಯಾದ ದೇವರಲ್ಲಿ ಭಯಭಕ್ತಿ ಇಟ್ಟರೆ ದೇವರ ಕಟಾಕ್ಷ ದೊರೆಯುತ್ತದೆ ಪ್ರೇರೆ, ನೀತಿವಂತರಾಗುತ್ತೇವೆ. ನಮ್ಮ ಮೊರೆಗೆ ಇಡುವಾಗ ದೇವರು ಆಲಿಸುತ್ತಾನೆ. ಹೌದು, ಆದರೆ ಎರಡನೇದಾಗಿ ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ ಅಂತ ಪ್ರೇರೆ. ದೇವರು ಕೇರ್ ಮಾಡ್ತಾನೆ ಯಾರನ್ನ? ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು. ಕೃಪೆ ಅಂದರೆ, ದೇವರೇ ನನಗೆ ಇದು ಅಸಾಧ್ಯವಾಗಿದೆ, ನಿನ್ನಿಂದ ನನಗೆ ಸಾಧ್ಯ ಮಾಡಿಕೊಡು. ಹೌದು, ಆ ಯೇಸು ಕ್ರಿಸ್ತನು ಆ ಐಶ್ವರ್ಯವಂತ ಯುವಕನ ವಿಷಯದಲ್ಲಿ ಹೇಳಿದಾಗ ಶಿಷ್ಯರು ಭಯಪಡುತ್ತಾರೆ. ಒಂಟೆಯು ಸೂಜಿ ಕಣ್ಣಿನಲ್ಲಿ ಒಳ ಹೋಗುವುದು ಸುಲಭ, ಆದರೆ ಐಶ್ವರ್ಯವಂತನು ದೇವರ ಸಾಮ್ರಾಜ್ಯದಲ್ಲಿ ಅಂದರೆ ಸ್ವರ್ಗದ ಲೋಕದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳ್ತಾನೆ ಪ್ರೇರೆ. ಆಗ ಶಿಷ್ಯರು ಆಶ್ಚರ್ಯಚಕಿತರಾಗಿ ಕೇಳುತ್ತಾರೆ ಪ್ರೇರೆ. ಪೇತ್ರ, ಸ್ವಾಮಿ, ಹಾಗಾದರೆ ಯಾರು ತಾನೇ ರಕ್ಷಣೆ ಹೊಂದಿಯಾರು ಎಂದು ಆಶ್ಚರ್ಯದಿಂದ ಪ್ರಭುವನ್ನು ಕೇಳಿದಾಗ ಯೇಸು ಕ್ರಿಸ್ತ ಪ್ರಭು ಅವರಲ್ಲಿ ಕಣ್ಣಿನಲ್ಲಿ ಕಣ್ಣಿಟ್ಟು, ಇದು ಮನುಷ್ಯರಿಗೆ ಅಸಾಧ್ಯ ಎಂದು ಒಂದೇ ಮಾತಿನಲ್ಲಿ ಹೇಳುತ್ತಾನೆ. ಹೌದು, ಇದು ಇಹಲೋಕ ಆಸ್ತಿ, ಹಣಕಾಸಿನ ಸಂಬಂಧಗಳಿಂದ, ಬಲದಿಂದ ಇದು ಸಾಧ್ಯವಿಲ್ಲ. ಇದು ಮನುಷ್ಯರಿಗೆ ಅಸಾಧ್ಯ. ಮನುಷ್ಯ ಜ್ಞಾನದಿಂದ, ಮನುಷ್ಯ ಶಕ್ತಿಯಿಂದ, ಶಾರೀರಿಕ ಸಾಮರ್ಥ್ಯದಿಂದ ಇದು ಮನುಷ್ಯರಿಗೆ ಅಸಾಧ್ಯ. ಆದರೆ ದೈವ ಜ್ಞಾನದಿಂದ, ದೈವ ಸಾಮರ್ಥ್ಯದಿಂದ, ದೈವ ಆಸಕ್ತಿಯಿಂದ, ದೈವ ಜ್ಞಾನದಿಂದ, ದೈವ ಆತ್ಮದಿಂದ ಇದು ಸಾಧ್ಯ ಎಂದು ಹೇಳ್ತಾನೆ. ಆದರೆ ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ದೇವರಲ್ಲಿ ಭಯಭಕ್ತಿ ಇಡುವುದಾದರೆ ನಾವು ನೀತಿವಂತರಾಗುತ್ತೇವೆ ಪ್ರೇರೆ. ನೀತಿವಂತರಾದರೆ ದೇವರು ನಮ್ಮನ್ನು ಕಟಾಕ್ಷಿಸುತ್ತಾನೆ. ದೇವರು ನಮ್ಮನ್ನು ಕಟಾಕ್ಷಿಸುವುದಾದರೆ ನಾವು ಮೊರೆ ಇಡುವಾಗಲೆಲ್ಲ ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ. ಮತ್ತು ನಾವು ದೇವರ ಕೃಪೆಯನ್ನು ನಿರೀಕ್ಷಿಸುವವರಾಗುತ್ತೇವೆ ಪ್ರೇರೆ. ದೇವರ ಕೃಪೆ ನಿರೀಕ್ಷಿಸುವವರನ್ನೇ ದೇವರು ಲಕ್ಷಿಸುತ್ತಾನೆ. ಹೌದು, ನಾವು ದೇವರ ಕೃಪೆಯನ್ನು ನಿರೀಕ್ಷಿಸೋಣ ಪ್ರೇರೆ. ದೇವರ ಕೃಪೆ ಎಲ್ಲಿ ದೊರಕುತ್ತದೆ ಅಂದರೆ ಯೇಸು ಕ್ರಿಸ್ತನಲ್ಲಿ ದೇವರ ಕೃಪೆ ದೊರಕುತ್ತದೆ ಪ್ರೇರೆ. ಯಾಕಂದರೆ ಹಳೆಯ ಮನುಷ್ಯ ಆದಾಮ ಪ್ರಕೃತ ಮನುಷ್ಯ, ಆತ ಬದುಕುವ ಪ್ರಾಣಿ ಎನಿಸಿಕೊಂಡ ಪ್ರೇರೆ. ಆದರೆ ಎರಡನೇ ಆದಾಮನಾಗಿ ಯೇಸು ಕ್ರಿಸ್ತನು ಜೀವ ಕೊಡುವ ಆತ್ಮನಾಗಿದ್ದಾನೆ. ಮೊದಲನೇ ಆದಾಮಿಗೆ ಎರಡನೇ ಆದಾಮನಿಗೆ ವ್ಯತ್ಯಾಸವಿದೆ. ಮೊದಲನೇ ಆದಾಮ ಪ್ರಕೃತ ಸಂಬಂಧ, ಮಣ್ಣಿನಿಂದ ಆದಾತನು ಮಣ್ಣಿಗೆ ಸಂಬಂಧಪಟ್ಟಾತ. ಆತ ಯಾವತ್ತಿದ್ದರೂ ಮಣ್ಣಿಗೆ ಹೋಗಬೇಕಂತ ಉದ್ದೇಶ ದೇವರ ಚಿತ್ತ ಇತ್ತು ಆತನಲ್ಲಿ. ಆದ್ದರಿಂದ ಆತನ ಮುಖಾಂತರ ತಪ್ಪು ನಡೆಯಿತು. ಆದರೆ ಎರಡನೇ ಆದಾಮ ದೇವರ ಪ್ರತಿರೂಪ, ದೇವರ ಸ್ವರ ಆದ ಯೇಸು ಕ್ರಿಸ್ತನು ಜೀವ ಕೊಡುವ ಆತ್ಮನಾಗಿ ಬಂದನು ಪ್ರೇರೆ. ಈತ ಪರಲೋಕದಿಂದ ಬಂದ ಪ್ರೇರೆ. ಆತನನ್ನು ವಿಶ್ವಾಸುವುದಾದರೆ
ಪರಲೋಕ ಸಂಬಂಧವಾದ ಭಯಭಕ್ತಿಯನ್ನು ಕಲಿಸುತ್ತಾನೆ. ಪರಲೋಕ ಸಂಬಂಧವಾದ ನೀತಿಯನ್ನು ನಮಗೆ ಕೊಡುತ್ತಾನೆ. ಹೌದು, ಮನುಷ್ಯನ ನೀತಿ ಕೊಳೆ ಬಟ್ಟೆಗೆ ಸಮಾನ, ಆದರೆ ದೈವ ನೀತಿ ನಮ್ಮನ್ನು ದೇವರ ಕಟಾಕ್ಷಕ್ಕೆ ಗುರಿಪಡಿಸುತ್ತದೆ. ಪ್ರಿಯರೇ, ದೈವ ನೀತಿ ನಮ್ಮನ್ನು ದೈವ ಸ್ವಭಾವದಲ್ಲಿ ಪಾಲುಗಾರನಾಗಿ ಮಾಡುತ್ತದೆ. ಯೇಸು ಕ್ರಿಸ್ತನ ಮೂಲಕ ಬಂದ ದೇವರ ನೀತಿ ದೇವರ ಮನಸ್ಸನ್ನು ನಮಗೆ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸುತ್ತದೆ. ಯೇಸು ಕ್ರಿಸ್ತನ ಮೂಲಕ ದೊರಕಿದ ಆ ಶಿಲುಬೆಯಲ್ಲಿ ದೊರಕಿದ ಆ ನೀತಿ ನಮ್ಮನ್ನು ದೇವರ ಹೃದಯ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸುತ್ತದೆ. ದೇವರ ಆತ್ಮನನ್ನು ತಂದುಕೊಡುತ್ತದೆ. ದೇವರ ಆಜ್ಞೆಗಳನ್ನು ನಿಸ್ಸಂದೇಹವಾಗಿ ಎಚ್ಚರಿಕೆಯಿಂದ ನಡೆಸಿಕೊಡುವಂತೆ ದೇವರ ನೀತಿ ನಮಗೆ ಸಹಾಯ ಮಾಡುತ್ತದೆ ಪ್ರೇರೆ. ಆ ನೀತಿ ಕೃಪೆಯಲ್ಲಿ ದೊರಕುತ್ತದೆ ಪ್ರೇರೆ. ಆತನ ಕೃಪೆಯನ್ನು ಕೀರ್ತನೆಗಳ ಗ್ರಂಥ 33ನೇ ಅಧ್ಯಾಯ 18ನೇ ವಾಕ್ಯದ 2ನೇ ಭಾಗ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ದೇವರು ಲಕ್ಷಿಸುತ್ತಾನೆ. ಅದು ಪ್ರೇರೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ದೇವ ತಂದೆ ಯೇಸು ಕ್ರಿಸ್ತನು ಲಕ್ಷಿಸುತ್ತಾನೆ. ಹೌದು, ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥ ಕೃಪೆ ವರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಹೌದು ಪ್ರೇರೆ, ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನಿಗೂ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಏನೆಂದು? ದೇವರ ಪರಿಶುದ್ಧ ಆತ್ಮನಲ್ಲಿ ಭಾಗ ಹೊಂದಲು. ಹೌದು ಪ್ರೇರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯ ಭಾಗದಿಂದ ಓದುವುದಾದರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ಆತನು ಅವರಿಗೆ ಬೇರೊಬ್ಬ ಸಹಾಯಕನನ್ನು ಪೋಷಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆತನ ಕುರಿತು ಅರಿತುಕೊಂಡಿಲ್ಲ. ಹೌದು ಪ್ರೇರೆ, ನೀವಾದರೂ ಆತನನ್ನು ಅರಿತುಕೊಳ್ಳುವಿರಿ. ಆ ಪರಿಶುದ್ಧ ಆತ್ಮನು ಸತ್ಯ ಸ್ವರೂಪನು ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುತ್ತದೆ. ಹೌದು, ಆತನು ಮುಂದೆ ಬರುವ ಸಂಗತಿಗಳನ್ನು ನಿಮಗೆ ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಲೋಕ ತಾಳಿದ ತಪ್ಪು ಭಾವನೆಯಾದ ಪಾಪದ ಕುರಿತು, ನ್ಯಾಯ ನೀತಿಯ ಕುರಿತು, ಅಂತಿಮ ತೀರ್ಪಿನ ಕುರಿತು, ಈ ದೇಹದಲ್ಲಿ ಮಾಡಿದ ಒಳಿತು ಕೆಡುಕುಗಳಿಗಾಗಿ ಆ ನೀತಿವಂತ ನ್ಯಾಯಾಧೀಶನಾದ ದೇವಕುಮಾರ ದೇವರಾದ ಯೇಸು ಕ್ರಿಸ್ತನ ಸಿಂಹಾಸನ ಮುಂದೆ ನಾವೆಲ್ಲರೂ ಒಂದು ದಿನ ಬರುತ್ತದೆ. ಆ ದಿನದಲ್ಲಿ ಸಿಂಹಾಸನ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಂತುಕೊಳ್ಳಬೇಕಾಗಿದೆ ಎನ್ನುವ ಆ ಎಚ್ಚರಿಕೆ ಪಡಿಸುತ್ತಾನೆ ಪ್ರೇರೆ. ಆದ್ದರಿಂದ ನಮ್ಮನ್ನು ಪಾಪದ ವಿಷಯದಲ್ಲಿ ಪರಿಶುದ್ಧತೆಯಿಂದ ಇರಲು ಕಲಿಸುತ್ತಾನೆ ಪರಿಶುದ್ಧಾತ್ಮನು. ಮತ್ತು ನ್ಯಾಯ ನೀತಿಯ ವಿಷಯದಲ್ಲಿ ಹೇಗೆ ಜೀವಿಸಬೇಕು, ದೇವರಿಗೆ ಅನುಕೂಲವಾಗಿ, ದೇವರ ರಾಜ್ಯಕ್ಕೆ ಅನುಕೂಲವಾಗಿ ಎಂದು ಜೀವಿಸುತ್ತಾನೆ, ಅನೇಕರಿಗೆ ತಿಳಿಸುವಂತೆ ಮಾಡುತ್ತಾನೆ. ಮತ್ತು ಅಂತಿಮ ತೀರ್ಪಿನ ಕುರಿತು ನಮ್ಮಲ್ಲಿ ಜಾಗ್ರತೆ ಉಂಟು ಮಾಡುತ್ತಾನೆ ಪ್ರೇರೆ. ಹೌದು, ನರಪುತ್ರನು ಭೂಲೋಕಕ್ಕೆ ಬರುವಾಗ ಆತನ ಮುಂದೆ ನಿಲ್ಲಲು ಯಾರಿಗೆ ಸಾಧ್ಯ? ಆತನು ಬೆಂಕಿಯೊಡನೆ ಉದಯವಾಗುತ್ತಾನೆ. ಆತನು ಅಕ್ಕಸಾಲಿಗನ ಆ ಬೆಳ್ಳಿಯನ್ನು ಶೋಧಿಸದಂತೆ, ಅಕ್ಕಸಾಲಿಗನು ಬೆಂಕಿಯಲ್ಲಿ ಬಂಗಾರ ಬೆಳ್ಳಿಯನ್ನು ಶೋಧಿಸುತ್ತಾನೆ ಆ ದಿನ. ಹೌದು, ಆ ಒಂದು ಬಟ್ಟೆ ಒಗೆಯುವವನು ಹೇಗೆ ಆ ಬಟ್ಟೆಯನ್ನು ಒಡೆಯುತ್ತಾನೆ ಆ ಕ್ಲೀನ್ ಮಾಡಲು, ಅದೇ ರೀತಿ ಪ್ರತ್ಯಕ್ಷ ಆಗುತ್ತಾನೆ. ಹೌದು, ನರಪುತ್ರನು ಭೂಲೋಕದಲ್ಲಿ ಬರುವಾಗ ವಿಶ್ವಾಸ ಇರುವುದನ್ನು ಕಾಣುವನು ಎಂದು ಪ್ರಶ್ನಿಸಿದ್ದಾನೆ ಪ್ರೇರೆ. ಆದ್ದರಿಂದ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ವಿಶೇಷ ಆಗಿದೆ ಪ್ರೇರೆ. ಹೌದು, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಆ ಯೇಸುವಿನ ಕಡೆ ನೋಡುವುದಾದರೆ ನಾವು ಇಬ್ರಿಯರ ಗ್ರಂಥ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಕ್ರಿಸ್ತ ಯೇಸುವನ್ನು ದೃಷ್ಟಿಸುತ್ತಾ ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತದಿಂದ ಓಡೋಣ. ಸುಲಭವಾಗಿ ಸಿಕ್ಕಿಸುವ ನಾವು ಪಾಪಕ್ಕೆ ದೊರಕದೆ ನಾವು ಪ್ರಭುವಿನ ವಾಕ್ಯದ ಪ್ರಕಾರ ಜೀವಿಸಬೇಕಾಗಿದೆ ಪ್ರೇರೆ. ಆ ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂದು ಯೇಸು ಹೇಳಿದ್ದಾನೆ. ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ಸಿದ್ಧ ಮಾಡಿ ನಿಮ್ಮನ್ನು ಪುನಃ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾನೆ ಪ್ರೇರೆ. ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು, ಕಾರಣ ನೀವು ತಂದೆಯಲ್ಲಿ ಭಯಭಕ್ತಿಯುಳ್ಳವರಾಗಿದ್ದೀರಿ, ತಂದೆಯಿಂದ ನೀತಿವಂತರೆನಿಸಿಕೊಂಡಿದ್ದೀರಿ, ತಂದೆಯಿಂದ ಕಟಾಕ್ಷ ಹೊಂದಿದ್ದೀರಿ, ತಂದೆಯಿಂದ ನೀವು ಪ್ರಾರ್ಥನೆಗೆ ಉತ್ತರ ಪಡೆದಿದ್ದೀರಿ, ತಂದೆಯಿಂದ ಕಳಿಸಲ್ಪಟ್ಟ ಯೇಸು ಕ್ರಿಸ್ತ ಎನ್ನುವ ತಂದೆಯ ಪ್ರತಿರೂಪವಾದ ನನ್ನನ್ನು ನಂಬಿದ್ದೀರಿ, ಹಾಗೂ ನನ್ನ ಕೃಪೆಯನ್ನು ನಿರೀಕ್ಷಿಸಿ ದೇವರ ಕೃಪೆಗೆ ಲಕ್ಷ್ಯಕ್ಕೆ ಪಾತ್ರರಾಗಿದ್ದೀರಿ. ಹೌದು ಪ್ರೇರೆ, ದೇವರಲ್ಲಿ ಯೆಹೋವನಾದ ತಂದೆಯಾದ ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ತಂದೆ ಕಟಾಕ್ಷಿಸುತ್ತಾನೆ. ಹೌದು, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ ಎನ್ನುವ ಅಂಶ ಧ್ಯಾನಿಸ್ತಿದ್ದೇವೆ ಪ್ರೇರೆ. ಹೀಗೆ ನಾವು
ಇನ್ನು ಕೀರ್ತನೆಗಳ ಗ್ರಂಥ 147ನೇ ಕೀರ್ತನೆ 11ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ ಪ್ರೇರೆ, ಸ್ಲಾಮ್ಸ್ 147 11th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಹೌದು, ಯೆಹೋವನು ಅಂದರೆ ತಂದೆಯಾದ ದೇವರು ಪ್ರೇರೆ. ತಂದೆಯಾದ ದೇವರು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಆ ಭಕ್ತರಲ್ಲಿ. ಹೌದು, ದೇವರು ಆನಂದಿಸುವುದು ದೇವರ ಕೃಪೆಯನ್ನು ಇಷ್ಟಪಡುವ, ಹುಡುಕುವ, ಬೇಡಿಕೊಳ್ಳುವ ಭಕ್ತರಲ್ಲಿ. ದೇವರ ಕೃಪೆ ಎಲ್ಲಿದೆ ಪ್ರೇರೆ? ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಏಕಮಾತ್ರ ಪುತ್ರನನ್ನು ಈ ಲೋಕಕ್ಕೆ ದಾರಿ ಎರೆದನು, ಗಿಫ್ಟಾಗಿ ತ್ಯಾಗ ಮಾಡಿದನು. ಆತನಲ್ಲಿ ವಿಶ್ವಾಸವಿಡಿ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹೌದು, ಯೇಸು ಕ್ರಿಸ್ತನನ್ನು ದೇವರು ಈ ಲೋಕಕ್ಕೆ ತನ್ನ ಪ್ರಿಯ ಕುಮಾರನನ್ನು ಬಲಿಯಾಗಲು ನಮ್ಮ ಪಾಪ ಪರಿಹಾರಕ್ಕಾಗಿ ಕಳಿಸಿಕೊಟ್ಟನು ಪ್ರೇರೆ. ಆತನು ಹೊತ್ತ ಹೊರೆ ನಮ್ಮ ಕಷ್ಟ ಸಂಕಟ. ಹೌದು, ನಾವು ಆಗಿನ ಕಾಲದವರೆಲ್ಲ, ಯೇಸುವಿನ ಕಾಲದವರೆಲ್ಲಾದರೂ ತಿಳ್ಕೊಂಡರು ಆತನು ದೇವರಿಂದ ಬಾಧಿತನೆಂದು. ಇಲ್ಲ ಪ್ರೇರೆ, ನಮ್ಮ ಪಾಪ, ಶಾಪ, ಅವಿಧೇಯತೆ, ದೋಷ, ಅಪರಾಧ, ಅಕ್ರಮ, ಅನ್ಯಾಯ, ಕೆಟ್ಟ ನಡತೆಯನ್ನು ತಂದೆಯಾದ ದೇವರು ಆತನ ಮೇಲೆ ಹಾಕಿದನು. ಸಮಸ್ತ ಲೋಕದ ಮಾನವರ ಪಾಪ ಯೇಸು ಕ್ರಿಸ್ತನ ಮೇಲೆ ಹಾಕಿದನು ತಂದೆ. ಆತನನ್ನು ಜಜ್ಜುವುದು ತಂದೆಯಾದ ದೇವರ ಯೆಹೋವನ ಸಂಕಲ್ಪವಾಗಿತ್ತು. ಹೌದು ಪ್ರೇರೆ, ಆತನು ಎಲ್ಲರ ಪಾಪಗಳನ್ನು ಹೊತ್ತು ಅದನ್ನು ಸಮಾಧಿ ಮಾಡಿ 3ನೇ ದಿನ ಪುನರುತ್ಥಾನ ಹೊಂದಿದ ಪ್ರೇರೆ. ದೇವರು ಹೇಳ್ತಿದ್ದಾನೆ ಯೇಸು ಕ್ರಿಸ್ತನ ಕುರಿತು, ತನ್ನ ಪ್ರಿಯ ಕುಮಾರನ ಕುರಿತು, ಧರ್ಮಾತ್ಮನಾದ ನನ್ನ ಸೇವಕನು ಬಹುಜನರ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ, ಆದ್ದರಿಂದಲೇ ನಾನು ಆತನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಆತನು ಅವರ ಸಂಗಡ ಸೂರ್ಯನ ಹಂಚಿಕೊಳ್ಳುವನು. ಹೌದು, ಆತನು ತನ್ನ ಆತ್ಮ ಪಟ್ಟ ವೇದನೆಯನ್ನು ನೋಡಿ ತೃಪ್ತಿ ಹೊಂದುವನು, ಅನೇಕರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅದು ಪ್ರೇರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರನ್ನು ಧರ್ಮ ಮಾರ್ಗಕ್ಕೆ ತರುತ್ತಾನೆ ಪ್ರೇರೆ, ನೀತಿವಂತರನ್ನಾಗಿಸುತ್ತಾನೆ ಮತ್ತು ಆತನ ದೇವರ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಮತ್ತು ಅವರ ಪ್ರಾರ್ಥನೆ ಕಿವಿಗೊಡುತ್ತಾನೆ. ನೀತಿವಂತರ ಪ್ರಾರ್ಥನೆಗೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ನೀತಿವಂತರಾಗುತ್ತಾರೆ ಪ್ರೇರೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ದೇವರ ಕಟಾಕ್ಷಕ್ಕೆ ಗುರಿಯಾಗುತ್ತಾರೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ದೇವರ ಕೃಪೆಯನ್ನು ಪಡೆಯುತ್ತಾರೆ. ಹೌದು ಪ್ರೇರೆ, ದೇವರ ಕೃಪೆ ಯೇಸು ಕ್ರಿಸ್ತನಾಗಿದೆ ಪ್ರೇರೆ. ಹೌದು, ನಾವು ಇನ್ನೊಂದು, ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ದೇವರು ಕಟಾಕ್ಷಿಸುತ್ತಾನೆ, ಆತನಲ್ಲಿ ಕೃಪೆಯನ್ನು ಎದುರು ನೋಡುವವರನ್ನು ಆತನು ಲಕ್ಷಿಸುತ್ತಾನೆ ಎನ್ನುವ ಅಂಶ ಭಾಗದಲ್ಲಿ ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರೇರೆ, ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯ. ಗಾಸ್ಪೆಲ್ ಮಾರ್ಕ್ ಚಾಪ್ಟರ್ 8 ವರ್ಸ್ 8th ಚಾಪ್ಟರ್ 8 ವರ್ಸ್ 38th ವರ್ಡ್. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯ ಪ್ರೇರೆ. ಇಲ್ಲಿ ಓದುವುದಾದರೆ, ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರೊಡನೆ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಅದು ಪ್ರೇರೆ, ನಾವು ದೇವರಲ್ಲಿ ಭಯಭಕ್ತಿ ಇಡದೆ, ನೀತಿವಂತರಾಗದೆ, ದೇವರ ಕಟಾಕ್ಷಕ್ಕೆ ಗುರಿಯಾಗದೆ, ದೇವರಿಗೆ ಮೊರೆಯಿಟ್ಟು ದೇವರಿಂದ ಉತ್ತರ ಪಡೆಯದೆ, ದೇವರ ಕೃಪೆಯನ್ನು ನಿರೀಕ್ಷಿಸದೆ ನಾವು ದೇವರ ಲಕ್ಷ್ಯಕ್ಕೆ ಒಳಗಾಗದಿದ್ದರೆ ನಾವು ದೇವರ ವಾಕ್ಯ ಸಾರುವುದಿಲ್ಲ ಪ್ರೇರೆ. ದೇವರ ಕೃಪೆ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ದೇವರಲ್ಲಿ ಭಯಭಕ್ತಿ ಇಡುವ ಮೂಲಕ ದೇವರ ನೀತಿ ಎಂಬ ಫಲವನ್ನು ಹೊಂದುತ್ತೇವೆ ಪ್ರೇರೆ, ಮತ್ತು ದೇವರ ಕಟಾಕ್ಷ ಪಡೆಯುತ್ತೇವೆ ಮತ್ತು ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳುತ್ತಾನೆ. ಯೇಸು ನಾಮದಲ್ಲಿ ನಾವು ದೇವರಲ್ಲಿ ಭಯಭಕ್ತಿ ಇಟ್ಟಾಗ ಯೇಸುವೇ ಆಗಿರುವ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ನಮಗೆ. ಆಗ ನಾವು ದೇವರ ವಾಕ್ಯ ಈ ಪಾಪಿಷ್ಟ ವ್ಯಭಿಚಾರಣೆಯಂತಿರುವ ಸಂತತಿಗೆ ಸಾರಬೇಕಾಗಿದೆ ಪ್ರೇರೆ, ಸಾರುತ್ತೇವೆ. ಒಂದು ವೇಳೆ ಯೇಸು ಪ್ರಭು ಹೇಳ್ತಿದ್ದಾನೆ ಪ್ರೇರೆಯಲ್ಲಿ, ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು, ಅಂದರೆ ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿ ಅಂದರೆ ಎಲ್ಲ ಪಾಪಕ್ಕೆ ಒಳಗಾಗಿದೆ ಪ್ರೇರೆ. ಲೋಕವು ಅದರಲ್ಲಿರುವುದೆಲ್ಲವೂ ದುಷ್ಟನ ವಶದಲ್ಲಿದೆ. ನಾವಾದರೂ ದೇವರಿಗೆ ಸೇರಿದವರಾಗಿದ್ದೇವೆ. ಹೌದು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು
ವ್ಯಭಿಚಾರಣೆ ಎಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ, ಈ ವ್ಯಭಿಚಾರಣೆ ಸಂತತಿಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬನು ಯೇಸುವಿನ ಮಾತುಗಳಿಗೂ ಯೇಸುವಿಗೂ ಆತನ ಸುವಾರ್ತೆ ಹೇಳುವುದಕ್ಕೂ ನಾಚಿಕೊಳ್ಳಬಾರದು ಪ್ರೇರೆ. ನಾಚಿಕೊಂಡರೆ ಯೇಸುವಿನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ಯೇಸುವಿನ ವಾಕ್ಯ ಸಾರಲು, ದೇವಕುಮಾರನ ಕುರಿತು ಸ್ವರ್ಗ ರಾಜ್ಯದ ರಕ್ಷಣೆಯ ನರಕದಿಂದ ತಪ್ಪಿಸುವ ಶಿಲುಬೆ ಸಂದೇಶ ಸಾರಲು, ಶಿಲುಬೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ನಾಶನ ನರಕದ ಮಾರ್ಗದಲ್ಲಿರುವವರಿಗೆ ದೇವರಿಂದ ನಿತ್ಯ ದೂರಕ್ಕೆ, ಕತ್ತಲೆ ಸ್ಥಳಗಳಿಗೆ, ಅಗ್ನಿ ಸರೋವರಕ್ಕೆ ತೆಗೆದುಕೊಂಡು ಹೋಗುವ ನಾಶನ ಮಾರ್ಗದಲ್ಲಿರುವವರಿಗೆ ಯೇಸು ಕ್ರಿಸ್ತನ ದೇವರು ಈ ಲೋಕವನ್ನೆಷ್ಟಾಗಿ ಪ್ರೀತಿಸಿ ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟನು ಶಿಲುಬೆಯಲ್ಲಿ ಮರಣಿಸಲು, ಪಾಪ ಪರಿಹಾರ ಮಾಡಲು ಎಂದು ವಿಶ್ವಾಸದಿದ್ದರೆ ಅವರು ನಾಶನಕ್ಕೆ ಹೋಗುತ್ತಾರೆ ಪ್ರಿಯರೇ. ಈ ಸಂದೇಶವನ್ನು ಸಾರುವುದಕ್ಕೆ ಯಾರು ನಾಚಿಕೊಳ್ಳುತ್ತಾರೋ, ನಾನು ಯೇಸುವಿನವನು ಎಂದು ಹೇಳಲು ಯಾರು ನಾಚಿಕೊಳ್ಳುತ್ತಾರೋ ಅವರಿಗೆ ಪ್ರಭು ಹೇಳುತ್ತಿದ್ದಾನೆ ಪ್ರಿಯರೇ, ನನ್ನ ಮಾತುಗಳಿಗೂ ನನಗೂ ಯಾರು ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ಯೇಸು ಕ್ರಿಸ್ತನು ಎರಡನೇ ಸಾರಿ ಆಗಮಿಸುವಾಗ ಪ್ರಿಯರೇ, ತಂದೆಯ ಪ್ರಭಾವ ಮಹಿಮೆಯೊಡನೆ ತಂದೆಯಾದ ದೇವರ ದೂತರೊಡನೆ ಈ ಲೋಕದಲ್ಲಿ ಆಗಮಿಸುವಾಗ ನಾನು ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುತ್ತೇನೆ. ಯಾರು ನನ್ನ ಮಾತುಗಳಿಗೂ ನನ್ನ ಸುವಾರ್ತೆಗಳಿಗೂ ನನ್ನನ್ನು ವಿಶ್ವಾಸಿಸುವುದಕ್ಕೂ ನಾಚಿಕೊಳ್ಳುತ್ತಾರೋ ನಾನು ಪರಲೋಕಕ್ಕೆ ನನ್ನಲ್ಲಿ ವಿಶ್ವಾಸ ಇಟ್ಟವರನ್ನು, ದೇವರ ಮಕ್ಕಳನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲು ಬರುವಾಗ, ದೇವದೂತರ ಸಮೇತ ಬರುವಾಗ, ಆ ಪ್ರಭಾವದೊಡನೆ ಬರುವಾಗ, ಆ ಪರಿಶುದ್ಧ ರಾಜ್ಯದಲ್ಲಿ ಬರುವಾಗ ನಾನು ನಿಮಗೂ ನಾಚಿಕೊಳ್ಳುತ್ತೇನೆ ನಿಮ್ಮನ್ನು ನೋಡಿ, ನೀವು ನನ್ನವರಲ್ಲ ಎಂದು. ಹೌದು ಪ್ರಿಯರೇ, ನಾವು ಹಿಂದೆ ಈ ಪಾಪಿಷ್ಟಿ ವ್ಯಭಿಚಾರಣೆಯಂತಿರುವ ಸಂತತಿಯವರಿಗೆ ನಾವು ತಿಳಿಸಬೇಕಾಗಿದೆ ಪ್ರಿಯರೇ. ಯೇಸುವೆ ಏಕೈಕ ರಕ್ಷಕ, ಯೇಸುವೆ ಮಾರ್ಗ ತಂದೆಯಾದ ದೇವರ ಬಳಿಗೆ, ಯೇಸುವೆ ಸತ್ಯ, ಪಾಪದಿಂದ ಬಿಡಿಸುವುದಕ್ಕೆ ಸಮರ್ಥನಾಗಿದ್ದಾನೆ. ಯೇಸುವೆ ಜೀವ ಆಗಿದ್ದಾನೆ, ಅನಾರೋಗ್ಯದಿಂದ ಬಿಡಿಸುವಾತನಾಗಿದ್ದಾನೆ. ಕತ್ತಲೆ ಶಕ್ತಿಗಳಾದ ಸೈತಾನನ ಬಲೆಯಿಂದ ಬಿಡಿಸುವಾತನಾಗಿದ್ದಾನೆ. ಮರಣದ ಭಯದಿಂದ ಬಿಡಿಸುವಾತನಾಗಿದ್ದಾನೆ. ಧೈರ್ಯದ ಜೀವಿತ, ನಿರೀಕ್ಷೆ ಜೀವಿತ, ನಂಬಿಕೆ ಜೀವಿತ, ಪ್ರೀತಿಯ ಜೀವಿತ ಕೊಡುವಾತನಾಗಿದ್ದಾನೆ. ಸಮೃದ್ಧಿ ಜೀವ ಕೊಡಲು ಬಂದಿದ್ದಾನೆ. ಕಳ್ಳ, ಕೊಲೆಗಾರ, ಮರಣಾಂತಿಕನಾದ ಸುಳ್ಳುಗಾರನಾದ ಘಟಸರ್ಪವಾದ ಸೈತಾನ್ನಿಂದ, ಇಹಲೋಕದ ದುಷ್ಟ ಶಕ್ತಿಯಿಂದ, ಮಿಥ್ಯೆ ದೇವರಾದ ಸುಳ್ಳು ದೇವರಾದ ಸೈತಾನ್ನಿಂದ ಬಿಡಿಸಲು ಬಂದಿದ್ದಾನೆ ಎಂದು ನಾವು ಸಾರಬೇಕಾಗಿದೆ ಪ್ರಿಯರೇ. ಆಗ ಮಾತ್ರ ಪ್ರಭು ಎರಡನೇ ಸಾರಿ ಬರುವಾಗ ದೇವದೂತರೊಡನೆ ನಮ್ಮನ್ನು ನೀನು ನನ್ನವನು ಎಂದು ಹೇಳಿ ತೆಗೆದುಕೊಂಡು ಹೋಗುತ್ತಾನೆ ಪ್ರಿಯರೇ, ಮಹಿಮಾ ಶರೀರ ನೀಡಿ. ಹೌದು, ಅದಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಹೀಗೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರ ಕಟಾಕ್ಷ ದೊರಕುತ್ತದೆ ಎನ್ನುವ ಭಾಗದಲ್ಲಿ ನೋಡ್ತಿದ್ದ ಪ್ರಿಯರೇ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಕಟಾಕ್ಷ ದೊರಕುತ್ತದೆ. ಹೌದು, ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ಅವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಹೌದು, ಈ ಭಾಗದಲ್ಲಿ ಇನ್ನು ಮುಂದೆ ನೋಡುವುದಾದ ಪ್ರಿಯರೇ, ನಾವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ ನೋಡುವುದಾದರೆ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 24 to 33 ಇಲ್ಲಿ ನೋಡುವುದಾದರೆ, ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ಪ್ರಿಯರೇ, ಯೇಸು ಕ್ರಿಸ್ತ ಪ್ರಭು ಹೇಳ್ತಿದ್ದಾನೆ, ನಾನು ನಿಮಗೆ ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳ್ಬೇಕಂತ ಪ್ರಿಯರೇ. ಹೌದು, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ಕಿವಿಯಲ್ಲಿ ಕೇಳಿದ್ದನ್ನು ಯೇಸು ಕ್ರಿಸ್ತನು ಬೆಳಗ್ಗೆಲ್ಲ ಸುವಾರ್ತೆ ಸಾರಿ ಅನೇಕ ರೋಗಿಗಳನ್ನು ಗುಣ ಮಾಡಿ, ದೆವ್ವಗಳನ್ನು ಬಿಡಿಸಿ, ಕೆಲವೊಂದು ಸಾರಿ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿ, ಮತ್ತು ಅನೇಕ ದೇವರ ರಾಜ್ಯದ ಸುವಾರ್ತೆಯನ್ನು ಸಾಮತಿಗಳ ಮೂಲಕ ಸಾರಿ ದಣಿವಿಲ್ಲದೆ ನಿರಂತರ ಸುವಾರ್ತೆ ಸಾರುತ್ತಿದ್ದ ಪ್ರೇರೆ. ತಂದೆ ನಿರಂತರ ಕಾರ್ಯದಲ್ಲಿದ್ದಾನೆ, ನಾನು ಕೂಡ ನಿರಂತರದ ಕಾರ್ಯದಲ್ಲಿ ಇರುತ್ತೇನೆ ಎಂದು ಹೇಳಿದ ಪ್ರಭು ಶಿಷ್ಯರಿಗೆ ಬೆಳಗ್ಗೆಲ್ಲ ತನ್ನ ಸುವಾರ್ತೆ ಕಾರ್ಯಕ್ರಮ
ಮಾಡಲು ಕರೆದುಕೊಂಡು ಹೋದಾಗ ಅವರು ರಾತ್ರಿ ಬಂದು ಸೇರಿದಾಗ ಅವರಿಗೆ ಹೇಳುತ್ತಿದ್ದಾನೆ ಪ್ರೇರೆ, ನಾನು ಬೆಳಿಗ್ಗೆಲ್ಲ ಏನೇನು ನಿಮಗೆ ಹೇಳಿದ್ದೇನೆ ಹಾಗೂ ಈಗ ಏನು ಹೇಳುತ್ತಿದ್ದೇನೆ ಅದನ್ನು ನೀವು ಬೆಳಕಿನಲ್ಲಿ ಸಾರಿರಿ. ರಾತ್ರಿ ಹೇಳಿರ್ತಾನೆ, ಬೆಳಕಿನಲ್ಲಿ ಸಾರಿರಿ ಎಂದು ಹೇಳುತ್ತಿದ್ದಾನೆ. ಅಂದರೆ ರೂಮ್ನಲ್ಲಿ, ಕೊಠಡಿಯಲ್ಲಿ ರಹಸ್ಯವಾಗಿ ಕೇಳಿದ್ದರೂ ಕೂಡ ನೀವು ಬೆಳಕಿನಲ್ಲಿ ಹೇಳಿರಿ. ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ಸಾರಿರಿ. ಕೆಲವು ಸಾಮತಿಗಳು ಶಿಷ್ಯರಿಗೆ ಅರ್ಥ ಆಗುತ್ತಿದ್ದಿಲ್ಲ. ಬಿತ್ತುವವನ ಸಾಮತಿ ಅರ್ಥ ಆಗುತ್ತಿಲ್ಲ. ಅವರು ಒಬ್ಬತ್ತ ಇರುವಾಗ ಕೇಳುತ್ತಾರೆ. ಹೌದು, ಆವಾಗ ಅವರಿಗೆ ಹೇಳುತ್ತಾನೆ, ಇದನ್ನು ನೀವು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯದಿಂದ 33ರವರೆಗೆ ಪ್ರೇರೆ. 24ನೇ ವಾಕ್ಯದಿಂದ 27 ವಾಕ್ಯ ನೋಡಿದೆವು. ಇವಾಗ 28, ಮತ್ತಾಯ ಸುವಾರ್ತೆ 28ರಿಂದ 33ರವರೆಗೆ ಓದಿಕೊಂಡು ಪ್ರೇರೆ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಪ್ರೇರೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಎಂದು ಹೇಳುತ್ತಿದ್ದಾನೆ. ಅಂದರೆ ಯೇಸುವೇ ಸತ್ಯದೇವರು, ಯೇಸುವೇ ಈ ಲೋಕವನ್ನು ನಿರ್ಮಿಸಿದಾತನು, ಯೇಸುವೇ ಕಾಣುವ ರೂಪ, ಯೇಸುವೇ ನಿನ್ನ ಆತ್ಮದ ತಂದೆ, ಒಡೆಯ, ರಕ್ಷಕ, ಪಾಲಕ, ಕಾಯುವಾತ ಎಂದು ಯಾವಾಗ ನಾವು ಜನರಿಗೆ ಹೇಳ್ತಾ ಪ್ರೇರೆ, ಇಹಲೋಕದ ಮಿಥ್ಯ ದೇವರು ಅವರ ಮನೋನೇತ್ರಗಳಿಗೆ ಪರದೆ, ಮಂಕು ಎಳೆದಿರುವುದರಿಂದ ಅವರು ಅರಿತುಕೊಳ್ಳುವುದಿಲ್ಲ ಪ್ರೇರೆ. ಆದರೆ ನಾವು ಯಾವಾಗ ಸುವಾರ್ತೆ ಹೇಳುತ್ತೇವೋ ಆ ಸುವಾರ್ತೆಯಲ್ಲಿ ಯೇಸುವಿನ ಜೀವನ, ಜನನ, ಜೀವನ, ಬೋಧನೆ, ಸಾಧನೆ, ಯಾತನೆ, ಮರಣ, ಸಮಾಧಿ, ಪುನರುತ್ಥಾನ, ಆತನು ಎದ್ದು 40 ದಿನ ಕಾಣಿಸಿಕೊಂಡಿದ್ದು, ಸ್ವರ್ಗಕ್ಕೆ ಪರಲೋಕಕ್ಕೆ ಆರೋಹಣವಾಗಿದ್ದು, ಮತ್ತೆ ಬರುತ್ತೇನೆಂದು ಎಚ್ಚರಿಕೆ ಹೇಳಿದ್ದು, ಇದೆಲ್ಲ ಸುವಾರ್ತೆಯಲ್ಲಿ ಅಡಗಿದ್ದು ಪ್ರೇರೆ. ಈ ಸುವಾರ್ತೆಯನ್ನು ನಾವು ಅನ್ಯ ಜನರಿಗೆ ಸಾರುವಾಗ ಆ ಅನ್ಯ ಜನರಿಗೆ ಇಹಲೋಕದ ಮಿಥ್ಯ ದೇವರು, ಸೈತಾನನು, ಸುಳ್ಳು ದೇವರು, ದುಷ್ಟಶಕ್ತಿ ಎಳೆದಿರುವ, ಅವರ ಕಣ್ಣುಗಳಿಗೆ, ಮನೋನೇತ್ರಗಳಿಗೆ, ಆತ್ಮಕ್ಕೆ ಎಳೆದಿರುವ, ಜ್ಞಾನಕ್ಕೆ ಎಳೆದಿರುವ ಅಂಧಕಾರದ ಪರದೆ, ಮಂಕು, ಸುವಾರ್ತೆಯಲ್ಲಿರುವ ದೇವರ ಜ್ಞಾನ ಪ್ರಭಾವವೆಂಬ ಪ್ರಕಾಶದ ಶಕ್ತಿ ಹರಿದು ಹಾಕುತ್ತದೆ ಪ್ರೇರೆ. ಹೌದು, ಆಗ ಅವರು ಸತ್ಯವನ್ನು ಅರಿತುಕೊಳ್ಳುತ್ತಾರೆ. ಅದಕ್ಕಾಗಿ ಪ್ರಭು ಹೇಳುತ್ತಿದ್ದಾನೆ, ನೀವು ಕೇಳಿದ್ದನ್ನು, ರಾತ್ರಿ ಕೇಳಿದ್ದನ್ನು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ, ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. 29ನೇ ವಾಕ್ಯ. ದುಡ್ಡಿಗೆ ಅವರಿಗೆ ಹೆದರಬೇಡ್ರಿ. ಅನ್ಯ ಜನರಿಗೆ, ದೇವರನ್ನು ಅರಿಯದವರಿಗೆ ಸುವಾರ್ತೆ ಹೇಳುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೆದರಬೇಡಿರಿ. ಸುವಾರ್ಥ ಪ್ರಕಾಶ ಆದ ಯೇಸು ಕ್ರಿಸ್ತನು, ವಾಕ್ಯವಾದ ದೇವರು, ಆ ಪರಿಶುದ್ಧ ಜೀವ ಕೊಡುವ ಆತ್ಮನು, ಕ್ರಿಸ್ತ ಆತ್ಮ ನಿಮ್ಮೊಂದಿಗೆ ಇರುತ್ತಾನೆ, ಹೆದರಬೇಡಿರಿ. ಆತ್ಮ, ದೇಹ ಎರಡನ್ನೂ ಕೂಡ ದೇಹವನ್ನು ಕೊಂದು ಹಾಕೋರಿಗೆ ಭಯಪಡಬೇಡಿರಿ. ಅವರು ಬರೀ ದೇಹವನ್ನು ಮಾತ್ರ ಕೊಲ್ಲಲು ಸಾಧ್ಯ, ಆದರೆ ಆತ್ಮವನ್ನು ಕೊಲ್ಲಲು ಅವರಿಂದ ಸಾಧ್ಯವಿಲ್ಲ. ಆದರೆ ಯಾರಿಗೆ ಭಯಪಡಬೇಕೆಂದು ನಿಮಗೆ ಹೇಳುತ್ತೇನೆ ಕೇಳಿರಿ ಎಂದು ಇನ್ನೊಂದು ಸುವಾರ್ಥ ಭಾಗ್ಯದಲ್ಲಿ ಹೇಳಿದ್ದಾನೆ ಪ್ರೇರೆ. ನೀವು ಯಾರಿಗೆ ಭಯಪಡಬೇಕೆಂದರೆ ಆತ್ಮ, ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ, ಆತ್ಮ ದೇಹವನ್ನು ಎರಡನ್ನೂ ಕೂಡ ಕೊಂದು ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆ ದೇವರಿಗೆ ಭಯಪಡಬೇಕೆಂದು ನಿಮಗೆ ಹೇಳುತ್ತೇನೆ. ಪ್ರೇರೆ, ಮನುಷ್ಯರು ದೇಹವನ್ನು ಮಾತ್ರ ಕೊಲ್ಲುತ್ತಾರಂತೆ, ಆತ್ಮ ಕೊಲ್ಲುವುದಕ್ಕೆ ಆಗುವುದಿಲ್ಲ. ಆದರೆ ನೀವು ಯಾರಿಗೆ ಭಯಪಡಬೇಕೆಂದರೆ ದೇಹ, ಆತ್ಮ ಎರಡನ್ನೂ ಸಾಯಿಸಿ, ಕೊಲ್ಲಿ ನರಕದಲ್ಲಿ ಶಾಶ್ವತವಾಗಿ ಹಾಕಬಲ್ಲ ಅಧಿಕಾರವುಳ್ಳ ದೇವರಿಗೆ ಭಯಪಡಿರಿ ಎಂದು ಯೇಸು ಶಿಷ್ಯರಿಗೆ ಹೇಳುತ್ತಿದ್ದಾನೆ, ಧೈರ್ಯಪಡಿಸುತ್ತಿದ್ದಾನೆ. ಹೀಗೆ ದುಡ್ಡಿಗೆ 29ನೇ ವಾಕ್ಯ. ದುಡ್ಡಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದುಂಟಲ್ಲ. ಗುಬ್ಬಿಗೆ 2 ಗುಬ್ಬಚ್ಚಿಗಳನ್ನು ಮಾರ್ತಾರಂತ ಪ್ರೇರೆ. ಆಗಿನ ಸಮಯದಲ್ಲಿ 2000 ವರ್ಷಗಳ ಕೆಳಗೆ 1 ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದುಂಟಲ್ಲ. ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ಅಂದರೆ ಆ ಗುಬ್ಬಿ ಅಂದರೆ ಪಕ್ಷಿಗಳನ್ನು ಕೂಡ ದೇವರು ಲಕ್ಷ್ಯ ಮಾಡುತ್ತಿದ್ದಾನಂತ ಪ್ರೇರೆ. ನೆನಪಿನಲ್ಲಿವೆ, ದೇವರ ಚಿತ್ತವಿಲ್ಲದೆ ಒಂದು ಪಕ್ಷಿ ಕೂಡ ನೆಲಕ್ಕೆ ಬೀಳುವುದಿಲ್ಲ. ಅಂದರೆ ಆ ಪಕ್ಷಿ ತೆಗೆದುಕೊಂಡು ತಿನ್ನುವರಿರುತ್ತಾರೆ, ಅಥವಾ ಆ ಧರ್ಮಶಾಸ್ತ್ರ ಸಂಬಂಧವಾಗಿ ಬಲಿ ಕೊಡುವುದು ನಡೀತಿರ್ತದೆ. ಆವಾಗ ದೇವರ ಚಿತ್ತವಿಲ್ಲದೆ ಒಂದು ಕೂಡ ಪಕ್ಷಿ ಇನ್ನೊಬ್ಬರಿಗೆ ಆಹಾರವಾಗುವುದಿಲ್ಲ. ಹೌದು, ಅದೇ ರೀತಿ ದೇವರ ಚಿತ್ತವಿಲ್ಲದೆ ನಿಮ್ಮ ಜೀವನದಲ್ಲಿ ಕೂಡ ಏನೂ ನಡೆಯುವುದಿಲ್ಲ. ಯಾವಾಗ ನೀವು ತಂದೆಯಾದ ದೇವರಾದ
ಯೇಸು ಕ್ರಿಸ್ತನ ಅಥವಾ ಆತ್ಮಸ್ವರೂಪನಾದ ಯೆಹೋವನಲ್ಲಿ ತಂದೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಯೇಸು ಕ್ರಿಸ್ತನಲ್ಲಿ ತಂದೆಯಲ್ಲಿ ಭಯಭಕ್ತಿ ಇಟ್ಟಾಗ ನೀವು ಆದಾಗ ದೇವರ ಕಟಾಕ್ಷ ದೊರಕಿದಾಗ ದೇವರ ಕೃಪೆ ನಿಮಗೆ ದೊರಕುತ್ತದೆ. ದೇವರ ಲಕ್ಷ್ಯಕ್ಕೆ ನೀವು ಬರುತ್ತೀರಿ. ಆಗ ದೇವರ ಚಿತ್ತವಿಲ್ಲದೆ ಏನೂ ನಡೆಯುವುದಿಲ್ಲ. ನಾವು ದೇವರ ಭಯಭಕ್ತಿ ಇಲ್ಲದಿದ್ದರೆ ನೀತಿವಂತರಾಗುವುದಿಲ್ಲ ಪ್ರೇರೆ. ಯೇಸು ಕ್ರಿಸ್ತನ ಮೂಲಕನೇ ನಿಜವಾದ ನೀತಿ ನಮಗೆ ದೊರಕುತ್ತದೆ ಹೊಸ ಒಡಂಬಡಿಕೆ ಪ್ರಕಾರ. ಹೌದು, ಈಗ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ನೀತಿಯನ್ನು ನಮಗೆ ಕವಚವಾಗಿ ಒದಿಸಲಾಗಿದೆ. ನಾವು ಅನೀತಿವಂತರೇ, ಆದರೆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ನೀತಿವಂತರನ್ನಾಗಿಸಿದೆ ಪ್ರೇರೆ. ಹೌದು, ನಾವು ದೇವರಿಗೆ ಶತ್ರುಗಳಾಗಿದ್ದ ನಾವು ಮಗನ ಮರಣದ ಮೂಲಕ ದೇವರೊಂದಿಗೆ ಸಂಧಾನವಾಗಿದ್ದೇವೆ. ಅಷ್ಟೇ ಅಲ್ಲ, ದೇವರೊಡನೆ ಮಿತ್ರರಾಗಿದ್ದೇವೆ ಪ್ರೇರೆ. ಒಂದೇ ಮನೆಯ ಸದಸ್ಯರಂತಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ವಿಶ್ವಾಸ ಇಟ್ಟು ತೊಳೆಯಲ್ಪಟ್ಟವರು ನೀತಿಗೆ ವಾರಸಸ್ಥರಾಗಿದ್ದಾರೆ ಪ್ರೇರೆ. ಹೌದು, ಹೀಗೆ ದೇವರ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ ಪಕ್ಷಿ. 30ನೇ ವಾಕ್ಯ, ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 30ನೇ ವಾಕ್ಯ. ಇವಾಗ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೌದು ಪ್ರೇರೆ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾದಾಗ ನೀವು ನೀತಿವಂತರೆನಿಸ್ಕೊಳ್ತೀರಿ. ಅಂದರೆ ಯೇಸು ಕ್ರಿಸ್ತ ನಾಮದಲ್ಲೇ ದೇವರನ್ನು ವಿಶ್ವಾಸಬೇಕಾಗಿದೆ ಪ್ರೇರೆ. ಯಾಕಂದರೆ ದೇವರನ್ನು ಯಾರು ಎಂದೂ ನೋಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ವಕ್ಷಸ್ಥಳದಲ್ಲಿ ಎದೆಯಲ್ಲಿದ್ದಾನೋ ಆತನೇ ಇದನ್ನು ತಿಳಿಪಡಿಸಿದ್ದಾನೆ. ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ. ಹೌದು, ನನ್ನನ್ನು ವಿಶ್ವಾಸವನು ನನ್ನನ್ನಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನಲ್ಲೇ ವಿಶ್ವಾಸ ಇಟ್ಟಿದ್ದಾನೆ. ನಾನು ತಂದೆ ಒಂದೇ ಆಗಿದ್ದೇವೆ. ಹೌದು ಪ್ರೇರೆ, ಹೀಗೆ ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ನಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ ಅಂತ ಪ್ರೇರೆ. ದೇವರಲ್ಲಿ ಭಯಭಕ್ತಿ ಇಟ್ಟರೆ ಯೇಸು ನಾಮದಲ್ಲಿ ಯೇಸುವೆ ದೇವ ಕುಮಾರ. ನಾವು ದೀಕ್ಷಾ ಸ್ನಾನದಲ್ಲಿ ನೋಡ್ತೇವೆ ಪ್ರೇರೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಭಾಗದಲ್ಲಿ ಯೇಸು ಕ್ರಿಸ್ತನು ಸ್ನಾನಿಕ ಯೋಹಾನನಿಂದ, ದೇವರ ಪ್ರವಾದಿಯಿಂದ ಸ್ನಾನಿಕ ಯೋಹಾನನಿಂದ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಆಕಾಶ ನೀರಿನಿಂದ ಮೇಲಕ್ಕೆ ಬರಲು ಆಕಾಶ 2 ಭಾಗ ಆಗಿ ಒಡೆದು ದೇವರ ಆತ್ಮವು ಪಾರಿವಾಳದ ರೂಪದಲ್ಲಿ ಇಳಿದು ಯೇಸುವಿನ ಮೇಲೆ ಬಂದು ನೆಲೆಸುತ್ತದೆ. ಯೋಹಾನನಿಗೆ ಕಾಣಿಸುತ್ತದೆ ಪ್ರೇರೆ. ಸ್ನಾನಿಕ ಯೋಹಾನನಿಗೆ ದೇವರು ಹೇಳಿರುತ್ತಾರೆ, ನೀನು ಸ್ನಾನ ಮಾಡಿಸುವಾಗ ಯಾವನ ಮೇಲೆ ದೇವರ ಆತ್ಮ ಪಾರಿವಾಳ ರೂಪದಲ್ಲಿ ಬಂದು ನೆಲೆಸುತ್ತದೋ ಅವನೇ ನಾನು ಕಳಿಸಿಕೊಟ್ಟ ಲೋಕರಕ್ಷಕ, ಬರಬೇಕಾದ ಮೆಸ್ಸಿಯ. ಆತನು ಬೆಂಕಿಯಲ್ಲಿ, ಪರಿಶುದ್ಧಾತ್ಮನಲ್ಲಿ ಬೆಂಕಿಯಲ್ಲಿಯೂ ಜನರಿಗೆ ಸ್ನಾನ ಮಾಡಿಸುತ್ತಾನೆ ಪರಲೋಕ ಸಂಬಂಧವಾಗಿ ಜೀವಿಸಲು. ಹೌದು, ಹೀಗೆ ನಮ್ಮ ತಲೆಗೂದಲುಗಳು ಸಹ ಎಣಿಕೆಯಾಗಿವೆ ಅಂತ ಪ್ರೇರೆ. ನಾವು ದೇವರಲ್ಲಿ ಭಯಭಕ್ತಿ ಇಟ್ಟಾಗ ಯೇಸು ನಾಮದಲ್ಲಿ ಈತನ ಮಾತನ್ನು ಕೇಳಿರಿ, ಈತನು ನನ್ನ ಪ್ರಿಯ ಕುಮಾರ ಎಂದು ತಂದೆಯ ದೇವರು ಸಾಕ್ಷಿ ಕೊಟ್ಟಿದ್ದಾನೆ ಪ್ರೇರೆ. ಆದ್ದರಿಂದ ನಾವು ತಂದೆಯನ್ನು ಯೇಸುವಿನಲ್ಲಿ ನೋಡಬೇಕಾಗಿದೆ. ಯೇಸುವಿನ ಮೂಲಕವೇ ತಂದೆಯನ್ನು ಮಹಿಮೆಪಡಿಸಬೇಕಾಗಿದೆ. ಆದ್ದರಿಂದ ಯೇಸುವಿನಲ್ಲಿ ಭಯಭಕ್ತಿ ಇಟ್ಟಾಗ ಮತ್ತು ನೀತಿವಂತರಾಗುತ್ತೇವೆ ಪ್ರೇರೆ. ಯೇಸು ರಕ್ತದ ಮೂಲಕ ದೇವರ ನೀತಿ ನಮಗೆ ಉಚಿತವಾಗಿ ಆಪಾದಿಸಲ್ಪಡುತ್ತದೆ, ದಯವಾಗುತ್ತದೆ ನಮ್ಮ ಮೇಲೆ. ಮತ್ತು ದೇವರ ಭಯಭಕ್ತಿ ಇಟ್ಟಾಗ ಯೇಸುವಿನಲ್ಲಿ ನೀತಿವಂತರಾಗುತ್ತೇವೆ, ದೇವರ ಕಟಾಕ್ಷಕ್ಕೆ ಗುರಿಯಾಗುತ್ತೇವೆ ಮತ್ತು ನಾವು ದೇವರ ಕೃಪೆಯನ್ನು ಎದುರು ನೋಡಿ ಕೃಪೆಯಲ್ಲಿ ಬೆಳೆಯುತ್ತೇವೆ ಪ್ರೇರೆ. ಮತ್ತು ದೇವರ ಲಕ್ಷ್ಯಕ್ಕೆ ಗುರಿಯಾಗುತ್ತೇವೆ. ದೇವರ ಲಕ್ಷ್ಯಕ್ಕೆ ಅಂದರೆ ದೇವರ ಕಾಯುವಿಕೆಗೆ ಗುರಿಯಾದಾಗ ಹೇಳುತ್ತಿದ್ದಾನೆ ಯೇಸು ಪ್ರಭು, ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೌದು ಪ್ರೇರೆ, ದೇವರು ನಮ್ಮನ್ನು ಕಾಯುತ್ತಿರುವಾಗ ಒಂದು ತಲೆಗೂದಲುಗಳು ಸಹ ನಾಶವಾಗುವುದಿಲ್ಲ. ಮತ್ತು ನಮ್ಮ ತಲೆಗೂದಲು ಎಣಿಸುವುದಾದರೆ ನಮಗೆ ಅಸಾಧ್ಯ. ಆದರೆ ದೇವರ ಆಸ್ತಿ ನಾವಾಗಿದ್ದೇವೆ ಪ್ರೇರೆ. ದೇವರಲ್ಲಿ ಭಯಭಕ್ತಿ ಉಳ್ಳೋದರ ಮೂಲಕ, ನೀತಿವಂತರಾದ ದೇವರಲ್ಲಿ ವಿಶ್ವಾಸ ಇಡುವ ಮೂಲಕ, ನಮ್ಮನ್ನು ಕಟಾಕ್ಷಿಸುವ ದೇವರಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಡುವುದರ ಮೂಲಕ, ತನ್ನ ಕೃಪೆಯಿಂದ, ಉಚಿತ ಕೃಪೆಯಿಂದ ನಮ್ಮನ್ನು ತುಂಬಿಸುವ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಾವು ದೇವರ ಕಾವಲಿಗೆ ಒಳಗಾದಾಗ ನಮ್ಮ ತಲೆಗೂದಲುಗಳು ಸಹ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚಿನವರು. ಹೌದು ಪ್ರಿಯ, ಯೇಸು ಪ್ರಭು ಹೇಳ್ತಿದ್ದಾನೆ. ಆದ್ದರಿಂದ ಹೆದರಬೇಡಿರಿ. ನನ್ನ ಕುರಿತು, ನನ್ನ ಸುವಾರ್ತೆ ಕುರಿತು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಕಿವಿಯಲ್ಲಿ ಕೇಳಿದ್ದು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ರಾತ್ರಿಯಲ್ಲಿ ಕೇಳಿದ್ದು ಬೆಳಕಿನಲ್ಲಿ ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿರಿ. ದೇಹ ಆತ್ಮ ಎರಡೂ ಕೊಲ್ಲಿ ನರಕಕ್ಕೆ ಹಾಕಬಲ್ಲ ದೇವರಿಗೆ ಭಯಪಡಿರಿ ಎಂದು ಅವರಿಗೆ ತಿರುಗಿ ಹೇಳಿರಿ.
ಹೌದು ಎಂದು ಹೇಳಬೇಕು ಪ್ರೇರೆ ನಾವು. ಅದರಿಂದ ತಂದೆ ಚಿತ್ತವಿಲ್ಲದೆ ಪಕ್ಷಿಗಳ ಜೀವನದಲ್ಲಿ ಏನು ನಡೆಯುವುದಿಲ್ಲ. ಆತನಲ್ಲಿ ವಿಶ್ವಾಸ ಇಡುವ ಭಯಭಕ್ತಿಯುಳ್ಳವರ, ನೀತಿವಂತರ, ಯೇಸುವಿನ ಕೃಪೆ ಹೊಂದಿದವರ, ದೇವರ ಕೃಪೆಗೆ ಪಾತ್ರರಾದವರ ಜೀವಿತದಲ್ಲಿ ಏನು ನಡೆಯುವುದಿಲ್ಲ. ಹೀಗೆ ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚಿನವರು. ಹೌದು ಪ್ರೇರೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರು ಬಹಳ ಗುಬ್ಬಚ್ಚಿಗಳಿಗಿಂತ ಹೆಚ್ಚಿನವರು. ಆ ಗುಬ್ಬಚ್ಚಿಗಳ ಜೀವನದಲ್ಲಿ ಚಿಕ್ಕ ಪ್ರೇರೆ, ಗುಬ್ಬಚ್ಚಿಗಳಂದರೆ ಆ ಪಕ್ಷಿಗಳಲ್ಲೇ ಅತಿ ಚಿಕ್ಕವು. ಅವುಗಳ ಜೀವನದಲ್ಲಿ ದೇವರ ಚಿತ್ತ ಇರುವುದಾದರೆ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದರೂ ಪರಲೋಕದಲ್ಲಿರುವ ನಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ ಎಂದು ಯೇಸು ಹೇಳಿದ್ದಾನೆ. ಆ ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರು ನೀವು. ಆದ್ದರಿಂದ ಚಿಂತೆ ಮಾಡಬೇಡಿರಿ, ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳಬೇಕೆಂದು. ನೀವಾದರೂ ಇವುಗಳಿಗಾಗಿ ದೇವರನ್ನು ಅರಿಯದವರು, ಅಜ್ಞಾನಿಗಳು, ಅನ್ಯಜನರು ತವಕಪಡುತ್ತಾರೆ ಲೋಕದವರು. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಿ, ಅದರೊಂದಿಗೆ ಇವುಗಳನ್ನು ಕೂಡ ಕೂಡಿಸಿಕೊಡಲಾಗುವುದು ಎಂದು ಹೇಳಿದ್ದಾನೆ ಪ್ರೇರೆ. ಅದರಿಂದ ನಾವು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರು ಪ್ರೇರೆ. ನಾವು ಚಿಂತೆ ಮಾಡಬಾರದೆಂದು ಯೇಸು ಪ್ರಭು ಹೇಳಿದ್ದಾನೆ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಬೇಕಾಗಿದೆ. ದೇವರ ರಾಜ್ಯವೆಂದರೆ ನಾವು ದೇವರಲ್ಲಿ ಭಯಭಕ್ತಿ ಇಡಬೇಕಾಗಿದೆ. ದೇವರ ಆತ್ಮ, ಯೇಸುವಿನಲ್ಲಿ ವಿಶ್ವಾಸ ಇಡುವ ಮೂಲಕ ದೇವರಿಂದ ಹೊರಡುವ ಸತ್ಯದ ಆತ್ಮವನ್ನು ನಮ್ಮ ಜೀವಿತದಲ್ಲಿ ಸ್ವಾಗತಿಸಬೇಕಾಗಿ, ತುಂಬಿಕೊಳ್ಳಬೇಕಾಗಿದೆ, ಹೃದಯದಲ್ಲಿ, ಆತ್ಮದಲ್ಲಿ, ದೇಹದಲ್ಲಿ. ಮತ್ತು ಹೀಗೆ ನಾವು ದೇವರ ಮಕ್ಕಳಾಗುತ್ತೇವೆ ಪ್ರೇರೆ. ದೇವರಲ್ಲಿ ಭಯಭಕ್ತಿಯುಳ್ಳವರು ನೀತಿವಂತರಾಗುತ್ತಾರೆ. ದೇವಕುಮಾರನ ಹೆಸರಿನಲ್ಲಿ ವಿಶ್ವಾಸ ಇಡುವಾಗ ದೇವರ ಆತ್ಮ ನಮಗೆ ದೇವರು ವಾಗ್ದಾನ ಮಾಡಿದ್ದಾನೆ, ಕೊಡುತ್ತೇನೆಂದು. ಮತ್ತು ನಾವು ದೇವರ ಕಟಾಕ್ಷಕ್ಕೆ ಗುರಿಯಾಗುತ್ತೇವೆ. ಅಷ್ಟೇ ಅಲ್ಲ, ದೇವರ ಕೃಪೆಯನ್ನು ಎದುರು ನೋಡಿ ಪಡೆಯುತ್ತೇವೆ. ಮತ್ತು ದೇವರ ಕೃಪೆಗೆ ಅಂದರೆ ಕಾವಲಿಗೆ ಪಾತ್ರರಾಗುತ್ತೇವೆ. ಹೌದು, ಹೀಗೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ದೇವರ ಕಟಾಕ್ಷ ಇರುತ್ತದೆ ಪ್ರೇರೆ. ಆತನ ಕೃಪೆಯನ್ನು ಎದುರು ನೋಡುವವರನ್ನು ಆತನು ಲಕ್ಷಿಸುತ್ತಾನೆ ಎನ್ನುವ ಅಂಶಭಾಗದಲ್ಲಿ ಇನ್ನು ಮುಂದೆ ನೋಡುವುದಾದರೆ ನಾವು ಯೇಸುವೆ ಸ್ತೋತ್ರ, ಯೇಸುವೆ ಒಂದು ನಾವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 25. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 25ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುವಂತೆ ಹೀಗಾಯಿತು. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ. ಫರಿಸಾಯರು, ಶಾಸ್ತ್ರಿಗಳು, ಮಹಾಯಾಜಕರು, ಅನೇಕರು ಧರ್ಮಶಾಸ್ತ್ರ ಸಂಬಂಧವಾದ ಭಕ್ತರು, ಅವರು ವೇಷಧಾರಿಗಳು ಪ್ರೇರೆ. ಅವರು ಸುಣ್ಣ ಬಡಿದ ಸಮಾಧಿಗಳು, ಅವರು ಒಂಟೆ ನುಂಗುವವರು, ಸೊಳ್ಳೆ ಸೋಸುವವರು. ಅವರು ಏನು ಹೇಳ್ತಿದ್ದಾರೆ ಅವರ ಕುರಿತು ಹೇಳ್ತಿದ್ದಾನೆ ಯೇಸು ಪ್ರಭು. ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದ್ದರೆಂದು ಅವರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುವಂತೆ ಹೀಗಾಯಿತು. ಅಂದರೆ ಯೇಸು ಪ್ರಭು ಹೇಳ್ತಿದ್ದಾನೆ ಪ್ರೇರೆ. 24ನೇ ವಾಕ್ಯ 15ನೇ ಅಧ್ಯಾಯ ಸುವಾರ್ತೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 23ನೇ ವಾಕ್ಯದಿಂದ ನೋಡುವುದಾದರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 23 to 25. ನನ್ನ ಮೇಲೆ ದ್ವೇಷ ಮಾಡುವವನು ನನ್ನ ತಂದೆಯ ಮೇಲೆಯೂ ದ್ವೇಷ ಮಾಡುವವನಾಗಿದ್ದಾನೆ. ಹೌದು ಪ್ರೇರೆ, ಯೇಸುವಿನ ಮೇಲೆ ದ್ವೇಷ ಮಾಡುವುದಾದರೆ ದೇವರ ಮೇಲೆ, ದೇವ ತಂದೆಯ ಮೇಲೆ, ದೇವರು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ದ್ವೇಷ ಮಾಡಿದರೆ ಕಳಿಸಿಕೊಟ್ಟ ತಂದೆಯನ್ನೇ ದ್ವೇಷ ಮಾಡುತ್ತಾನಂತೆ. ಆತ ಅನ್ಯಜನ ಆಗಿರ್ಬೋದು, ಯೇಸುವಿನಲ್ಲಿ ವಿಶ್ವಾಸ ಇಟ್ಟತಾಗಿರ್ಬೋದು, ಯಹೂದ್ಯನಾಗಿರ್ಬೋದು, ಹಿಂದೂ ಮುಸ್ಲಿಂ ಯಾವುದೇ ಜನಾಂಗದ ಜಾತಿಯಾತ ಕುಲದವರಾಗಿರ್ಬೋದು, ನನ್ನನ್ನು ದ್ವೇಷಿಸುವ, ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ದ್ವೇಷಿಸುತ್ತಾನೆ. ಹೌದು, ಯೇಸುವಿನಲ್ಲಿ ದ್ವೇಷ ಇಡಬಾರದು ಪ್ರೇರೆ. ದೇವರನ್ನು ಯಾರು ನೋಡಿಲ್ಲ, ಯಾವನ ಏಕಪುತ್ರನು ಸ್ವತಃ ದೇವರಾಗಿದ್ದು ದೇವರ ಹೃದಯದಲ್ಲಿ ಎದೆಯಲ್ಲಿ ಇದ್ದಾನೋ ಆತನೇ ದೇವರನ್ನು ತಿಳಿಸಲು ಬಂದಿದ್ದಾನೆ. ದೇವರ ಪ್ರತಿರೂಪ, ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸು ಕ್ರಿಸ್ತನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು. ಅಂದರೆ ನೆಕ್ಸ್ಟ್ ನಾವೇ ವಿಶ್ವಾಸ ಇಡುವವರು ಯೇಸುವಿನಲ್ಲಿ. ಆತ ಎದ್ದು ಬಂದಂತೆ ನಾವು ಕೂಡ ಎರಡನೇದಾಗಿ ಎದ್ದು ಬರುತ್ತೇವೆ ಪ್ರೇರೆ. ಹೀಗೆ ಆತನಲ್ಲಿ ಇಡಲು ನಿರ್ಧರಿಸಿದನು ಪರಮ ತಂದೆಯಾದ ದೇವರು ತನ್ನ ದೈವತ್ವದ ಸರ್ವ ಸಂಪೂರ್ಣತೆ, ಶಕ್ತಿ, ಜ್ಞಾನ ಅವತರಿಸಿರುವಂತೆ. ಹೌದು ಪ್ರೇರೆ, ನಾವು ಆತನ ಮೇಲೆ, ಯೇಸುವಿನ ಮೇಲೆ
ದ್ವೇಷ ಮಾಡುವನು ತಂದೆಯ ಮೇಲೆ ದ್ವೇಷ ಮಾಡುವನಾಗಿದ್ದಾನೆ. 23ನೇ ವಾಕ್ಯ. 24ನೇ ವಾಕ್ಯ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 24ನೇ ವಾಕ್ಯ. ಇವಾಗ ಮತ್ತಾರು ನಡೆಸದ ಕ್ರಿಯೆಗಳನ್ನು ನಾನು ಅವರಲ್ಲಿ ನಡೆಸದೇ ಇದ್ದರೆ ಅವರಿಗೆ ಪಾಪವೂ ಇರುತ್ತಿದ್ದಿಲ್ಲ. ಮತ್ತಾರು ನಡೆಸದ ಕ್ರಿಯೆಗಳನ್ನು ನಾನು ಅವರಲ್ಲಿ ನಡೆಸದೇ ಇದ್ದರೆ, ಅಂದರೆ ಸಾಮಾನ್ಯ ಮನುಷ್ಯರು ಮಾಡಿದಂತೆ ನಾನು ಮಾಡಿದರೆ ಅವರಿಗೆ ಪಾಪ ಇರುತ್ತಿದ್ದಿಲ್ಲ. ಇವಾಗ ನಾನು ಅಸಾಧಾರಣ ಕಾರ್ಯ ಮಾಡಿದ್ದೇನೆ, ಪಾಪ ಇರಲಾರ್ದವ್ರು ಮಾತ್ರ ಈ ಕಾರ್ಯವನ್ನು ಮಾಡಲು ಸಾಧ್ಯ ಎಂದು ಅವರು ಗ್ರಹಿಸಿಬಿಟ್ಟಿದ್ದಾರೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಮತ್ತಾರು ನಡೆಸದ ಕ್ರಿಯೆಗಳನ್ನು ನಾನು ಅವರಲ್ಲಿ ನಡೆಸದೇ ಇದ್ದರೆ ನಾನು ಪರಲೋಕದಿಂದ ಬಂದಿದ್ದೇನೆ, ಪರಿಶುದ್ಧತೆಗೆ ಸಂಬಂಧವಾದ ರಾಜ್ಯದ ಬಗ್ಗೆ ತಿಳಿಸುತ್ತಿದ್ದೇನೆ, ಪಾಪ ಸಂಬಂಧವಾದ ಕಾರ್ಯಗಳಿಗೆ, ಪಾಪ ಸಂಬಂಧವಾದ ಶಕ್ತಿಗಳಿಗೆ, ಪಾಪ ಸಂಬಂಧವಾದ ವ್ಯಕ್ತಿಗಳಿಗೆ ದೂರವಾಗಿರ್ರಿ ಎಂದು, ಸತ್ಯ ಸಂಬಂಧವಾದ ಶಕ್ತಿಗೆ ಸತ್ಯ ಸಂಬಂಧವಾದ ವ್ಯಕ್ತಿಯಾದ ನನಗೆ ಸಮೀಪವಾಗಿರಿ, ಸತ್ಯ ಸಂಬಂಧವಾದ ದೇವರ ರಾಜ್ಯದ ಸುವಾರ್ತೆಗೆ ಸಮೀಪವಾಗಿರ್ರಿ ಎಂದು ಹೇಳುವ ನನಗೆ ಸಮೀಪವಾಗಿರ್ರಿ ಎಂದು ಪ್ರಭು ತಿಳಿಸುತ್ತಿರುವಾಗ ಅವರು ಏನಂತಾರೆ ಪ್ರೇರೆ, ಶಾಸ್ತ್ರಿ ಪರಿಸೈಗಳು ಮತ್ತಾರು ನಡೆಸದ ಕ್ರಿಯೆಗಳು ಈತನು ನಡೆಸುತ್ತಾನಲ್ಲ, ಮತ್ತು ಆಗ ಮತ್ತಾರು ನಡೆಸದ ಕ್ರಿಯೆಗಳನ್ನು ಯೇಸು ನಡೆಸಿದ್ದರಿಂದಲೇ ಅವರಲ್ಲಿ ಪಾಪ ಇದೆ ಎಂದು ಅವರಿಗೆ ಕಂಡು ಬಂದಿತ್ತು ಪ್ರೇರೆ. ಯೇಸು ಕೂಡ ಅದರ ಮೂಲಕ ತೋರಿಸಿದ್ದನು. ಇರುವಾತನು ನಾನು ಎಂದು ನೀವು ಗ್ರಹಿಸದಿದ್ದರೆ ನೀವು ನಿಮ್ಮ ನಿಮ್ಮ ಪಾಪಗಳಲ್ಲಿ ಸಾಯುವಿರಿ ಎಂದು ಯೇಸು ಯೆಹೂದ್ಯರಿಗೆ ಹೇಳಿದಾಗ ಅವರು ಆತನ ಮೇಲೆ ದ್ವೇಷ ಇಡುತ್ತಾರೆ ಪ್ರೇರೆ. ಕಲ್ಲು ತಗೊಂಡು ಹೊಡೆಯಲು ಸಿದ್ಧರಾಗುತ್ತಾರೆ. ಅಬ್ರಾಹ್ಮನ ವಂಶದವರೆಂದು ಹೇಳಿಕೊಳ್ಳುವಾಗ ಅವರು ಯೇಸು ಕೇಳುತ್ತಾನೆ, ಅಬ್ರಾಹ್ಮನ್ ಈಗೇನು ಮಾಡಲಿಲ್ಲ. ಕಲ್ಲು ತಗೊಂಡು ಹೊಡೆಯುವುದು ದೇವರ ವಿಶ್ವಾಸಿಗಳಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ. ನಾವು ಕಲ್ಲು ತಗೊಂಡು ಹೊಡೆಯುವುದು ನೀನು ದೇವಕುಮಾರನೆಂದು ಹೇಳಿದ್ದಕ್ಕೆ, ನೀನು ಮನುಷ್ಯ ಮಾತ್ರದವನು, ನಿನ್ನನ್ನು ನೀನೇ ದೇವರಿಗೆ ಸಮ ಮಾಡಿಕೊಳ್ಳುತ್ತಿ, ಆದ್ದರಿಂದಲೇ ಕಲ್ಲು ತಗೊಂಡು ಹೊಡೆಯುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಹೇಳ್ತಾರೆ ಪ್ರೇರೆ. ಹಾಗೆ ಯೇಸು ಹೇಳ್ತಿದ್ದಾನೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 34ನೇ ವಾಕ್ಯ ಭಾಗದಿಂದ ನೋಡುವುದಾದರೆ, ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿರಲಾಗಿ, ದೇವರು ಪ್ರತಿಷ್ಠಿಸಿ ಕಳಿಸಿಕೊಟ್ಟ ನಾನು ದೇವ ಕುಮಾರನೆಂದು ಹೇಳಿದ್ದಕ್ಕೆ ಈ ದೇವದೂಷಣೆ ಎನ್ನುತ್ತೀರೋ? ಅದು ಪ್ರೇರೆ. ನಾವು ಇಂದು ಯೇಸುವನ್ನು ವಿಶ್ವಾಸದಾದರೆ, ಆತನ ವಾಕ್ಯಗಳನ್ನು ಭಯಭಕ್ತಿಯಿಂದ ಅಂಗೀಕರಿಸಿ ಅದರ ಪ್ರಕಾರ ನಡೆಯುವುದಾದರೆ ನಾವು ದೇವರುಗಳಾಗುತ್ತೇವೆ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೌದು, ಯೇಸುವಿನಲ್ಲಿ ಯಾರ್ಯಾರು ವಿಶ್ವಾಸ ಇಟ್ಟರು, ಅಂದರೆ ಆತನ ಹೆಸರಿನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟರು, ಆತನ ಯಾರ್ಯಾರು ಬರಮಾಡಿಕೊಂಡರು ಸ್ವಂತ ರಕ್ಷಕನಾಗಿ ದೇವರಾಗಿ ತಮ್ಮ ಜೀವಿತದಲ್ಲಿ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ಇನ್ನು ಮೇಲೆ ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಅದು ಪ್ರೇರೆ. ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ತಮ್ಮ ಸ್ವಂತ ಜನದ ಬಳಿಗೆ ಬಂದ ಪ್ರೇರೆ, ಯೆಹೂದ್ಯರ ಬಳಿಗೆ. ಅವರು ಸ್ವೀಕರಿಸಲಿಲ್ಲ ಆತನನ್ನು, ಆತನ ಊರಿನವರು. ಕೆಲವರು ಸ್ವೀಕರಿಸಿದರೆಂದು ವಾಕ್ಯ ಹೇಳ್ತಿದೆ ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ. ಯಾರು ಸ್ವೀಕರಿಸಿದರು ಸ್ವಂತ ಜನರೆಲ್ಲ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಪ್ರೇರೆ. ಇವತ್ತಿಗೂ ಕೂಡ ಸ್ವಂತ ಜನರು ಯೇಸುವನ್ನು ಸ್ವೀಕರಿಸುವುದಿಲ್ಲ. ಹೌದು, ನಮಗೆಲ್ಲ ವಾಕ್ಯ ಗೊತ್ತು. ನಾವು ಮೊದಲಿನಿಂದ ವಿಶ್ವಾಸಿಗಳು, ಎಷ್ಟು ವರ್ಷಗಳ ಅನುಭವ ಇದೆ, ಎಷ್ಟು ವರ್ಷಗಳ ಬೋಧನೆಯಲ್ಲಿ ನಾವು ನಿಸ್ಸೀಮರಾಗಿದ್ದೇವೆ ಎಂದು ಬೋಧಕರಾಗಿರಲಿ ವಿಶ್ವಾಸಿಗಳಾಗಿರಲಿ ಹೇಳ್ಕೊಳ್ತಾರೆ. ಆದರೆ ಕ್ರಿಸ್ತ ಯೇಸುವಿನ ಆತ್ಮ ಹೊಂದಿಲ್ಲ ಪ್ರೇರೆ. ಯಾವನು ಕ್ರಿಸ್ತನ ಆತ್ಮ ಹೊಂದಿಲ್ಲವೋ ಅವರು ಕ್ರಿಸ್ತನವರಲ್ಲ. ರೋಮಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾವನಿಗೆ ಕ್ರಿಸ್ತನ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಅದು ಪ್ರೇರೆ. ಇಂದು ಎಷ್ಟು ದೊಡ್ಡ ಅನುಭವ ಇರುವ ಸೇವಕ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ಅವರು ಕ್ರಿಸ್ತನ ಆತ್ಮ ಅನುಭವಕ್ಕೆ ಬರಬೇಕು ಪ್ರೇರೆ. ಹೌದು, ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮದಿಂದ ಹುಟ್ಟಿದ್ದು ಆತ್ಮ. ಹೌದು ಪ್ರೇರೆ. ನಾವು ನೀರಿನಿಂದಲೂ ಪರಿಶುದ್ಧ ಆತ್ಮನಿಂದಲೂ ಹುಟ್ಟಬೇಕಾಗಿದೆ ಎಂದು ನಿಕೋದೇಮನಿಗೆ, ಆ ಪರಿಸಾಯರಲ್ಲಿ ಅಧಿಕಾರಿಯಾಗಿರುವ ಆ ನಿಕೋದೇಮ ಮಧ್ಯರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಕೇಳ್ತಾನೆ ಪ್ರೇರೆ. ಆಗ ಯೇಸು ಹೇಳುತ್ತಾನೆ, ಒಬ್ಬನು ನೀರಿನಿಂದಲೂ ದೇವರ ಪರಿಶುದ್ಧ ಆತ್ಮನಿಂದಲೂ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಸ್ವರ್ಗವನ್ನು ಪ್ರವೇಶಿಸುವುದೇ ಇಲ್ಲ ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ ಎಂದು ಹೇಳಿದ. ಹೌದು ಪ್ರೇರೆ. ಗಾಳಿಯು ತನಗೆ ತೋಚಿದ ಕಡೆ ಬೀಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೂ ಹೋಗುತ್ತದೋ ತಿಳಿಯದು. ಹೌದು ಪ್ರೇರೆ.
ಅದರಂತೆಯೇ ದೇವರ ಆತ್ಮನಿಂದ ಹುಟ್ಟಿದ್ದ ಪ್ರತಿಯೊಬ್ಬರು. ನಾವು ದೇವರ ಆತ್ಮನಿಂದ ಹುಟ್ಟಿರಬೇಕಾಗಿದೆ ಪ್ರಿಯರೇ. ದೇವರ ರಾಜ್ಯ, ಸ್ವರ್ಗ ರಾಜ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ದೇವರ ಆತ್ಮನಿಂದ ಹುಟ್ಟುವುದಾದರೆ ಆ ಗಾಳಿಯಂತೆ ದೇವರ ಆತ್ಮ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. ಈ ಲೋಕದಲ್ಲಿ ಸುವಾರ್ತೆ ಹೇಳಲು ತೆಗೆದುಕೊಂಡು ಹೋಗುತ್ತಾನೆ. ದೇವರ ಚಿತ್ತದ ಸ್ಥಳಗಳಿಗೆ, ವ್ಯಕ್ತಿಗಳ ಬಳಿಗೆ ಮತ್ತು ದೇವರ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಪ್ರಿಯರೇ, ಸ್ವರ್ಗ ರಾಜ್ಯಕ್ಕೆ. ಹೌದು, ದೇವರ ರಾಜ್ಯ ಪರಿಶುದ್ಧ ಆತ್ಮ ಮೂಲಕ ಈ ಲೋಕದಲ್ಲಿ ಬರುತ್ತದೆ ದೇವರ ಚಿತ್ತ ನೆರವೇರಿಸಲು. ಸಂಪೂರ್ಣವಾದಾಗ ಅದೇ ದೇವರ ಆತ್ಮ ಪರಿಪೂರ್ಣ ಸೌಂದರ್ಯವಾದ, ಪರಿಪೂರ್ಣ ದೇವರ ಸ್ಥಳವಾದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ ಪ್ರಿಯರೇ. ನಾವು ಕೀರ್ತನೆ 115ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ಸರ್ವೇಶ್ವರನೊಬ್ಬನೇ ಸರ್ವಜ್ಞನು. ಹೌದು, ಅಂದರೆ ದೇವರೊಬ್ಬನೇ ಎಂದು. ಹೌದು, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗಿಷ್ಟ ಬಂದದ್ದನ್ನು ಮಾಡುತ್ತಾನೆ. ಭೂಲೋಕವನ್ನು ಮನುಷ್ಯರಿಗೆ, ನರರಿಗೆ ಕೊಟ್ಟಿದ್ದಾನೆ. ಹೌದು, ಅನ್ಯ ಜನಗಳ ದೇವತೆಗಳಾದರೂ ಬೆಳ್ಳಿ ಬಂಗಾರದವುಗಳು, ಅವುಗಳು ಕಣ್ಣುಗಳುಂಟು ನೋಡುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ, ಮೂಗುಂಟು ಮೂಸುವುದಿಲ್ಲ, ಗಂಟಲುಂಟು ಶ್ವಾಸ ಇಲ್ಲ, ಬಾಯುಂಟು ಮಾತಾಡುವುದಿಲ್ಲ, ಕೈಗಳುಂಟು ಮುಟ್ಟುವುದಿಲ್ಲ, ಕಾಲುಗಳುಂಟು ನಡೆಯುವುದಿಲ್ಲ, ಅವುಗಳಲ್ಲಿ ಜೀವವೇ ಇಲ್ಲ. ಅದರಂತೆ ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆಯೇ ಆಗುವರು. ನಾವಾದರೂ ನಾವು ದೇವರನ್ನು ಕೊಂಡಾಡುವವರಾಗುತ್ತೇವೆ ಪ್ರಿಯರೇ, ಸ್ತುತಿಸುವವರಾಗುತ್ತೇವೆ. ಸತ್ತವರು ಆತನನ್ನು ಕೀರ್ತಿಸುವುದಿಲ್ಲ, ಪಾತಾಳಕ್ಕಿಳಿಯುವವರು ಆತನನ್ನು ಸ್ತುತಿಸುವುದಿಲ್ಲ. ನಾವಾದರೂ ಇಂದಿನಿಂದ ಎಂದೆಂದಿಗೂ ಹಾಡುವೆವು ಹಲ್ಲೆಲೂಯ ಎಂದು ದಾವೀದ 115ನೇ ಕೀರ್ತನೆ ಕೊನೆಯ ಭಾಗದಲ್ಲಿ ಆಗಲೇ ಹೇಳಿದ್ದಾನೆ ಪ್ರಿಯರೇ, ಸುಮಾರು 4 ವರ್ಷಗಳ ಕೆಳಗೆ. ಹೌದು, ನಾವು ಕೂಡ ದೇವರಿಗೆ ಬದುಕಿರುವಾಗಲೇ ಸ್ತುತಿಸೋಣ ಪ್ರಿಯರೇ. ನನ್ನ ವಿಶ್ವಾಸ ಇಡುವನು ಎಂದಿಗೂ ಸಾಯುವುದಿಲ್ಲ ಎಂದಿದ್ದಾನೆ. ಕ್ರಿಸ್ತೇಶನ ವಿಶ್ವಾಸ ಇಡುವವನು ಆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯನ್ನು ತಿನ್ನುವವನು ಸಾಯುವುದೇ ಇಲ್ಲ ಎಂದು ಹೇಳಿದ್ದಾನೆ. ಹೌದು, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯದೆ ಉಳಿಯುವ ನಿತ್ಯ ಜೀವ, ಅಂದರೆ ದೇವರ ಜೀವ ಕೊಡುವ ಆಹಾರಕ್ಕಾಗಿ ದುಡಿಯೋಣ ಪ್ರಿಯರೇ. ಆ ಆಹಾರ ದೇವಕುಮಾರ ಯೇಸು ಕ್ರಿಸ್ತನು ಕೊಡುತ್ತಾನೆ. ಆತನ ಆಜ್ಞೆ ಕೈಗೊಂಡು ನಡೆಯುವುದೇ ಆತನನ್ನು ಪ್ರೀತಿಸಿದಂತೆ. ಇಂಥ ಒಳ್ಳೆಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಪ್ರಿಯರೇ. ಹೀಗೆ ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರು ಧರ್ಮಶಾಸ್ತ್ರದಲ್ಲೇ ಬರೆದಿರುವ ಹಾಗೆ ನೆರವೇರುವಂತೆ ಈಗಾಯಿತು ಪ್ರಿಯರೇ. ಯೇಸುವಿನ ದೇವರ ಪ್ರತಿರೂಪವಾದ, ಭಯಭಕ್ತಿಗೆ ಪಾತ್ರನಾದ ನಮ್ಮೆಲ್ಲರ ಆತನ ತನ್ನ ಕಟಾಕ್ಷವನ್ನು ಕೊಡಲು ಬಂದ, ತನ್ನ ಕೃಪೆಯನ್ನು ಕೊಡಲು ಬಂದ, ದೇವರ ರಾಜ್ಯಕ್ಕೆ, ಸಂಪೂರ್ಣ ಬೆಳಕಿನ ಲೋಕಕ್ಕೆ, ಆನಂದ ಲೋಕಕ್ಕೆ, ದೇವರ ಮಕ್ಕಳ ಪದವಿಗೆ ಸೇರಿಸಲು ಬಂದ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಕಾಯಲು ಬಂದ, ಮನುಷ್ಯರಿಗೆ ದೇವರ ಸಂಬಂಧ ಅಂದರೆ ಜೊತೆ ಸ್ನೇಹ ಕೊಡಲು ಬಂದ ಯೇಸುವನ್ನೇ ಅವರು ದ್ವೇಷಿಸಿದರೆ ಪ್ರಿಯರೇ. ನನ್ನ ಮೇಲೆ ದ್ವೇಷ ಮಾಡುವವನು ತಂದೆಯ ಮೇಲೆ ದ್ವೇಷ ಮಾಡುವವನಾಗಿದ್ದಾನೆ. ಮತ್ತಾರು ನಡೆಸದ ಕ್ರಿಯೆಗಳನ್ನು ನಾನು ಅವರಲ್ಲಿ ನಡೆಸದೇ ಇದ್ದರೆ ಅವರಿಗೆ ಪಾಪವಿರುತ್ತಿದ್ದಿಲ್ಲ. ಆದರೆ ಈಗ ಅವರು ನೋಡಿದ್ದಾರೆ, ಆದರೂ ನನ್ನ ಮೇಲೆಯೂ ನನ್ನ ತಂದೆಯ ಮೇಲೆಯೂ ದ್ವೇಷ ಮಾಡಿದ್ದಾರೆ. ಅವರು ಮತ್ತಾರು ನಡೆಸದ ಕ್ರಿಯೆಗಳನ್ನು ಅವರ ಮಧ್ಯೆ ಮಾಡಿದ್ದಾನೆ ಪ್ರಿಯರೇ. ನಾನೇ ಲೋಕರಕ್ಷಕನಾದ ಅಭಿಷಿಕ್ತ, ಮೆಸ್ಸಿಯ, ದೇವರು ಕಳುಹಿಸಿಕೊಡುವ ರಕ್ಷಕ ಎಂದು ತಿಳಿದರೂ ಕೂಡ ಅವರು ನಂಬಲಿಲ್ಲ ಅಂತ ಪ್ರಿಯರೇ. ನಾನು ಅವರಲ್ಲಿ, ಆದರೆ ಈಗ ಅವರು ನೋಡಿ ಇದ್ದಾರೆ, ಆದರೂ ನನ್ನ ತಂದೆಯ ಮೇಲೆ ದ್ವೇಷ ಮಾಡಿದ್ದಾರೆ. ಅವರು ನಂಬುತ್ತಾ ಇಲ್ಲ. ಲೋಕವೆಲ್ಲ ಆತನ ಹಿಂದೆ ಹೋಗುತ್ತದಲ್ಲ, ಇನ್ನು ನಮ್ಮ ಆಟ ನಡೆಯುವುದಿಲ್ಲ ಎಂದು ಆತನನ್ನು ಸಾಯಿಸಲು ಅವರು ಸಮಯ ನೋಡುತ್ತಿದ್ದರು ಪ್ರಿಯರೇ. ಅವರು ಮೋಶೆಯ ಸ್ಥಾನದಲ್ಲಿದ್ದವರೇ. ಪರಿಶಾಸ್ತ್ರಿಗಳ ಕುರಿತು ಯೇಸು ಹೇಳುತ್ತಾನೆ 23ನೇ ಅಧ್ಯಾಯ ಮತ್ತಾಯ ಸುವಾರ್ತೆ, ಅವರು ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿದ್ದಾರೆ. ಅವರು ಹೇಳುವುದನ್ನು ಕೇಳಿರಿ ಹಾಗೂ ಪಾಲಿಸಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿರಿ. ಅವರು ಹೇಳುತ್ತಾರೆಯೇ ಹೊರತು ಅದರಂತೆ ನಡೆಯುವುದಿಲ್ಲ. ಅವರು ಜನರ ಮೇಲೆ ಭಾರವಾದ ಹೊರೆಗಳನ್ನು ಹೊರಿಸುತ್ತಾರೆ ಹೊರತು ತಮ್ಮ ಕಿರುಬೆರಳುಗಳಿಂದಲೂ ಮುಟ್ಟಿ ನೋಡುವುದಿಲ್ಲ ಎಷ್ಟು ಭಾರ ಇದೆ ಎಂದು. ಹೌದು, ಅವರು ಕುರುಡರು ಪ್ರೇರೆ. ಅವರು ಜನರ ಮುಂದೆ ದೇವರ ರಾಜ್ಯದ ಬಾಗಿಲುಗಳನ್ನು ಮುಚ್ಚುತ್ತಾರೆ. ತಾವು ಹೋಗುವುದಿಲ್ಲ, ಹೋಗುವವರನ್ನು ಹೋಗೊಡಿಸುವುದಿಲ್ಲ. ಹೌದು, ಹೀಗೆ ಅವರಿಗಾಗಿ ಆದಿಯಿಂದಲೂ ಕಾದಿದ್ದ ಪಾತಾಳ ಸ್ಥಳಗಳಿಗೆ ಹೋಗುತ್ತಾರೆ ಪ್ರೇರೆ. ಆದ್ದರಿಂದ ನಾವು ನಿಜವಾದ ದೇವರ ವಾಕ್ಯವನ್ನು, ನಿಜವಾದ ದೇವರ ಭಕ್ತರನ್ನು ನಾವು ಪಾಲಿಸಬೇಕಾಗಿದೆ ಪ್ರೇರೆ. ನಾವು ಅವರ ನಡತೆಯನ್ನು ಅನುಸರಿಸಬಾರದು. ದೇವರ ವಾಕ್ಯ ಹೇಳುವುದಾದರೆ ನಾವು ದೇವರ ವಾಕ್ಯ ಸ್ವೀಕರಿಸಬೇಕು. ಅದು ತಪ್ಪಾಗಿ ಬೋಧಿಸುವುದಾದರೆ
ಅದನ್ನು ವಿಸರ್ಜಿಸಬೇಕು. ಹೀಗೆ ನಾವು ಬುದ್ಧಿಯುಳ್ಳವರಾಗಿ ಗ್ರಹಿಸಬೇಕಾಗಿದೆ ಪ್ರೇರೆ. ಎಲ್ಲರೂ ದೇವರ ಆತ್ಮ ಪಡೆದವರಲ್ಲ ಪ್ರೇರೆ. ಆಯಾ ಆತ್ಮಗಳು ದೇವರ ಸಂಬಂಧವಾದವುಗಳು ಅಲ್ಲವೋ ಎಂದು ನಾವು ವಿವೇಚಿಸಿ ತಿಳಿದುಕೊಳ್ಳಬೇಕೆಂದು ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ಭಾಗದಲ್ಲಿ ನೋಡುತ್ತೇವೆ. ಯಾಕಂದರೆ ಕ್ರಿಸ್ತ ವಿರೋಧಿ ಆತ್ಮ ಈಗಾಗಲೇ ಲೋಕದೊಳಗೆ ಪ್ರವೇಶ ಆಗಿದೆ. ಹೌದು, ಅದು ಈಗಾಗಲೇ ಗುಪ್ತವಾಗಿ ಕೆಲಸ ಮಾಡುತ್ತಿದೆ. ಹೌದು ಪ್ರೇರೆ, ಆ ಕ್ರಿಸ್ತ ವಿರೋಧಿ ಆತ್ಮನ ಗುರುತಿಸಿ ನಾವು ಕ್ರಿಸ್ತನಿಗೆ ಅನುಕೂಲವಾದ ವಾಕ್ಯಗಳನ್ನೇ ತೆಗೆದುಕೊಂಡು ಕ್ರಿಸ್ತನ ಆತ್ಮದಲ್ಲಿ ಮುಂದುವರಿಯಬೇಕಾಗಿದೆ ಪ್ರೇರೆ. ಹೀಗೆ ಗುರುತಿಸಬೇಕಾದರೆ ನಾವು ದೇವರ ಪರಿಶುದ್ಧಾತ್ಮ ಸ್ವೀಕರಿಸಬೇಕಾಗಿದೆ. ನಾವು ಯೋಹಾನನ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಭಿಷೇಕವು ನಿಮ್ಮಲ್ಲಿ ಇರುವುದಾದರೆ ಅದು ನಿಮಗೆ ಬೋಧಿಸುತ್ತದೆ. ಕ್ರಿಸ್ತನಿಂದಾದ ಅಭಿಷೇಕವು ನಿಮ್ಮಲ್ಲಿದ್ದರೆ, ಅಂದರೆ ದೇವರ ಪರಿಶುದ್ಧಾತ್ಮ ನಾವು ಪಡೆದುಕೊಂಡ್ರೆ, ತಂದೆಯನ್ನು ಕೇಳಿಕೊಂಡು ಹುಡುಕಿರಿ, ಕೇಳಿರಿ, ತಟ್ಟಿರಿ, ಎಷ್ಟು ಒಳ್ಳೆಯವರವಾದ ಪವಿತ್ರಾತ್ಮ ಅವರನ್ನೇ ತಂದೆ ನಿಮಗೆ ದಯಪಾಲಿಸುತ್ತಾನೆ. ಹೌದು, ಆ ಕೇಳಿ ಹುಡುಕಿ ಪಡೆದಾಗ ಪ್ರೇರೆ ಪಂಚಶತಮ ದಿನದಲ್ಲಿ ಅವರು ಎದುರು ನೋಡಿದಂತೆ 10 ದಿನ ನಾವು ಕೂಡ ದೇವರ ಆತ್ಮನಿಗೆ ಎದುರು ನೋಡಿದಾಗ ದೇವರ ಆತ್ಮ ಬರುತ್ತಾನೆ ಪ್ರೇರೆ. ಆಗ ಮಾತ್ರ ನಾವು ದೇವರ ಆತ್ಮ ಯಾವುದು, ಕ್ರಿಸ್ತ ವಿರೋಧಿ ಆತ್ಮ ಯಾವುದು, ನಿಜವಾದ ಕಲುಷಿತ ಇಲ್ಲದ ವಾಕ್ಯ ಯಾವುದು, ವಕ್ರೀಕರಣ ಅಂದರೆ ಹುಳಿ ಹಿಟ್ಟಿನ ವಾಕ್ಯ ಯಾವುದು ನಾವು ಗ್ರಹಿಸುತ್ತೇವೆ ಪ್ರೇರೆ. ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ, ಫರಿಸಾಯರ ಶಾಸ್ತ್ರಿಗಳ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂದು ಹೇಳುತ್ತಾನೆ. ಶಿಷ್ಯರಾದರೂ ಪ್ರಯಾಣಕ್ಕಾಗಿ ನಾವು ಬುತ್ತಿ ಅಂದರೆ ಆಹಾರವನ್ನು ಕಟ್ಟಿಕೊಳ್ಳದೆ ಬಂದಿದ್ದೇವೆ ಎಂದು ನೆನೆಸುತ್ತಾ ಮಾತಾಡುತ್ತಿರ್ತಾರೆ. ಆದರೆ ಯೇಸು ಅವರಿಗೆ ಹೇಳುತ್ತಾನೆ, ಆಹಾರದ ವಿಷಯದಲ್ಲಿ ಅಲ್ಲ ನಾನು ಹೇಳಿದ್ದು, ಫರಿಸಾಯರ ಶಾಸ್ತ್ರೀಯ ಹುಳಿ ಹಿಟ್ಟಿನ ವಿಷಯ ಬೋಧನೆ ಬಗ್ಗೆ ಎಚ್ಚರಿಕೆಯಾಗಿರ್ರಿ. ಹೌದು, ಅನೇಕ ಬೋಧನೆಯ ಪ್ರೇರೆ ನಾವು ಪರಿಶುದ್ಧ ಗ್ರಂಥ ಆತ್ಮದಿಂದ ಸತ್ಯದಿಂದ ಓದಿ ಧ್ಯಾನಿಸಿದಾಗ ಪರಿಶುದ್ಧತೆಯಿಂದ ಪರಲೋಕ ಸೇರಬೇಕೆಂದೇ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಬೇಕೆಂದೇ ಓದಿದಾಗ, ದೇವರ ಮಕ್ಕಳಾಗಬೇಕೆಂದೇ ಓದಿದಾಗ, ಮರಣವನ್ನು, ಶರೀರವನ್ನು, ಸೈತಾನನನ್ನು, ಲೋಕವನ್ನು ಜಯಿಸಬೇಕೆಂದೇ ಓದಿದಾಗ, ನಾವು ದೇವರ ಚಿತ್ತದಂತೆ ಜೀವಿಸಲು ಎಂದು ಓದಿದಾಗ, ಯೇಸುವಿನಂತೆ ನಾನು ಜೀವಿಸಬೇಕೆಂದು ಓದಿದಾಗ ದೇವರ ವಾಕ್ಯವನ್ನು ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಸಮಸ್ತವನ್ನು ಮಾಡಲು ಸಮರ್ಥನಾಗಿದ್ದೇನೆ ಎಂದು ಆಗಬೇಕೆಂದು ಇಷ್ಟಪಟ್ಟು ಓದಿದಾಗ ನಾವು ಗ್ಯಾರಂಟಿ ಕ್ರಿಸ್ತ ವಿರೋಧಿ ಆತ್ಮ ಸುಳ್ಳು ಬೋಧನೆ ನಾವು ತಿಳಿದುಕೊಳ್ತೇವೆ ಪ್ರೇರೆ. ಸತ್ಯ ಬೋಧನೆಯನ್ನು ಸ್ವಾಗತಿಸಬೇಕಾಗಿದೆ. ಕಹಿ ಬೋಧನೆ, ಹುಳಿ ಹಿಟ್ಟಿನ ಬೋಧನೆ ವಿಸರ್ಜಿಸಬೇಕಾಗಿದೆ ಪ್ರೇರೆ. ಹೌದು, ವಚನ ಪ್ರಿಯರು ನಿಜವಾದ ವಾಕ್ಯವನ್ನು ಅದರ ರುಚಿಯನ್ನು ಸವಿಯುತ್ತಾರೆ ಪ್ರೇರೆ. ವಚನ ಪ್ರಿಯರಿಗೆ ಅಂದರೆ ವಾಕ್ಯವನ್ನು ಪ್ರೀತಿಸುವವರಿಗೆ, ಯೇಸುವನ್ನು ಪ್ರೀತಿಸುವವರಿಗೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ ಯಾವುದು ಸತ್ಯ ಬೋಧನೆ, ಯಾವುದು ವಾಕ್ಯದಲ್ಲಿ ಕಲಬೆರಕೆ ಇದೆ ಎಂದು ಗುರುತಿಸಿ ಅದನ್ನು ತೆಗೆದುಹಾಕುತ್ತಾರೆ ಪ್ರೇರೆ. ಶುದ್ಧವಾಗಿ ತೆಗೆದುಕೊಳ್ಳುತ್ತಾರೆ. ಹೀಗೆ ನಾವು ದೇವರ ವಾಕ್ಯವಾದ ಯೇಸುವಿನ ವಿಶ್ವಾಸವನ್ನು ಪ್ರೇರೆ ನಾವು ಸರ್ವಶಕ್ತ ದೇವರಾದ ತಂದೆ ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ಭಯಭಕ್ತಿಯುಳ್ಳವರಾಗಿರೋಣ. ಆತನ ಕಟಾಕ್ಷವನ್ನು ಪಡೆಯೋಣ ಪ್ರೇರೆ. ಆತನು ಯೇಸು ಕ್ರಿಸ್ತನ ವಿಶ್ವಾಸಿಗಳು ಪ್ರತಿಯೊಬ್ಬರನ್ನು ತನ್ನ ಪ್ರಿಯಕುಮಾರ ರಕ್ತದ ಮೂಲಕ ತೊಳೆದು ಎಲ್ಲ ಅನೀತಿ ಅಧರ್ಮಗಳಿಂದ ಶುದ್ಧೀಕರಿಸುತ್ತಾನೆ ಮತ್ತು ಕಟಾಕ್ಷಿಸುತ್ತಾನೆ. ಹೌದು, ನಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ ದೇವರಾಗಿದ್ದಾನೆ ಪ್ರೇರೆ. ದೇವಕುಮಾರನಾದ ಯೇಸು ಬೆಟ್ಟಗಳು ಅಗಲಿದರು, ಗುಡ್ಡಗಳು ಕದಲಿದರು, ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ಎತ್ತ ತಾಯಿ ಮರೆತರು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ಇಗೋ, ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಎದುರಿನಲ್ಲಿವೆ ಎಂದು ಸಭೆ ಎಂಬ ತಾಯಿಗೆ, ಆ ತಾಯಿ ಮಕ್ಕಳಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಸರ್ವಶಕ್ತ ದೇವರಾದ ತಂದೆ ಯೆಹೋವನು, ಯೇಸು ಕ್ರಿಸ್ತನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ ಪ್ರೇರೆ. ಅಂಥ ಭಯಭಕ್ತಿ ತಂದೆಯಾದ ದೇವರು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್ ಆಮೇನ್ ಪ್ರೇರೆ. ಈ ವಾಕ್ಯ ಭಾಗ ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ಮೂಲಕ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಸದಾ ನನ್ನ ಸನ್ನಿಧಿಯನ್ನು ನಿಮ್ಮೊಂದಿಗೆ ಇರಿಸುತ್ತೇನೆ ಎಂದವರೇ. ಹೌದು ಪ್ರಭುವೇ, ತಂದೆ, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರನ್ನು ನೀವು ಕಟಾಕ್ಷಿಸುತ್ತೀರಿ. ನಿಮ್ಮ ಕೃಪೆಯನ್ನು ಎದುರು ನೋಡುವವರನ್ನೇ ನೀವು ಲಕ್ಷ್ಯ ಮಾಡುತ್ತೀರಿ ಎನ್ನುವ ಅಂಶವನ್ನು ಧ್ಯಾನಿಸಿದ್ದೆವು ಪ್ರಭುವೇ. ದೇವಾ, ನಾವು ಕೂಡ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗುವಂತೆ, ಪಾಪವನ್ನು, ಕೋಪವನ್ನು ಜಯಿಸುವಂತೆ ಮತ್ತು ನಿಮ್ಮ ಕಟಾಕ್ಷಕ್ಕೆ ಪಾತ್ರರಾಗುವಂತೆ
ನಾವು ಮೊರೆ ಇಡುವಾಗ ನೀವು ನಮ್ಮ ಮೊರೆಯನ್ನು ಆಲಿಸುವಂತೆ, ನಿಮ್ಮ ಕೃಪೆಯನ್ನು ಎದುರು ನೋಡಿ ನಿಮ್ಮ ಲಕ್ಷ್ಯಕ್ಕೆ ಒಳಗಾಗುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಾವು ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರುವಂತೆ ಅನುಗ್ರಹಿಸಿರಿ. ಕತ್ತಲೆಯಲ್ಲಿ ಕೇಳಿದ್ದನ್ನು ಬೆಳಕಿನಲ್ಲಿ ಸಾರುವಂತೆ ಅನುಗ್ರಹಿಸಿರಿ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡದೆ ದೇಹ ಆತ್ಮ ಎರಡನ್ನು ಕೊಲ್ಲಿ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ದೇವರೇ ತಂದೆ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ನಿಮಗೆ ಭಯಪಡುವಂತೆ ಅನುಗ್ರಹಿಸಿರಿ. ಹೀಗೆ ನಿಮ್ಮ ಚಿತ್ತವಿಲ್ಲದೆ ಒಂದು ಗುಬ್ಬಚ್ಚಿ ಕೂಡ ನೆಲಕ್ಕೆ ಬೀಳುವುದಿಲ್ಲ, ಇತರರಿಗೆ ಆಹಾರವಾಗುವುದಿಲ್ಲ. ನೀವು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರು. ಚಿಂತೆ ಮಾಡಬೇಡಿರಿ, ನಿಮ್ಮ ತಲೆ ಕೂದಲುಗಳು ಎಣಿಸಲ್ಪಟ್ಟಿವೆ. ಹೌದು, ಆದ್ದರಿಂದ ನಾವು ಭಯಪಡಬೇಡಿರಿ ಎಂದಿದ್ದೀರಿ ಸ್ವಾಮಿ. ಹೌದು, ನಾವು ಮನುಷ್ಯರಿಗೆ ಭಯಪಡಬಾರದು ಪ್ರಭುವೇ. ದೇವರಿಗೆ ಭಯಪಡುವವನು ಎಲ್ಲವನ್ನು ಜಯಿಸುತ್ತಾನೆ. ಹೌದು ಎನ್ನುವ ಜೀವಿತದೊಳಗೆ ನಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವ, ಈ ವ್ಯಭಿಚಾರಣೆಯಂತಿರುವ ಈ ದುಷ್ಟ ಸಂತತಿಯಲ್ಲಿ ನಾವು ನಿಮ್ಮ ಮಾತಿಗೂ ನಿಮ್ಮ ಸುವಾರ್ತೆಗೂ ನಾಚಿಕೊಳ್ಳದೆ, ಈ ವ್ಯಭಿಚಾರ ಸಂತತಿಗೆ, ಈ ದುಷ್ಟ ಪೀಳಿಗೆಗೆ ನಿಮ್ಮ ವಾಕ್ಯವನ್ನು, ನಿಮ್ಮ ನಾಮವನ್ನು, ನಿಮ್ಮ ಬೆಳಕಿನ ರಕ್ಷಣೆ ನೀಡುವ, ಜಯ ನೀಡುವ, ಸೈತಾನನ್ನು ಸರ್ವನಾಶ ಮಾಡುವ ನಿಮ್ಮ ಸುವಾರ್ತೆ ಬೆಳಕಿನ ಸಾರಲು ನಮ್ಮೆಲ್ಲರನ್ನು ಉಪಯೋಗಿಸುತ್ತಾ ಬರಬೇಕೆಂದು, ನಮ್ಮೆಲ್ಲರ ಭಯಭಕ್ತಿಗೆ ಕಾರಣನಾದ, ನಮ್ಮೆಲ್ಲರ ಪಾಪಗಳನ್ನು ನಮ್ಮಿಂದ ತೆಗೆದು ಸಮುದ್ರದ ತಳದಲ್ಲಿ ತುಳಿದು ಹಾಕಿದ, ಪೂರ್ವದಿಂದ ಪಶ್ಚಿಮಕ್ಕೆ ಎಸೆದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಅಪಾರ ಮಹಾಕೃಪೆಗಾಗಿ ಧನ್ಯವಾದ ಸ್ತೋತ್ರ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ದೇವಚಿತ್ತವಾದರೆ ಮತ್ತೊಂದು ವಾಕ್ಯದಲ್ಲಿ ಭೇಟಿಯಾಗೋಣ ಪ್ರೇರೆ. ಈ ವಾಕ್ಯವನ್ನು ನಿಮಗೆ ಸಮಯ ಇದ್ದರೆ ಮತ್ತೊಂದು ಆವರ್ತಿ ಪ್ರಾರ್ಥನಾ ಪೂರ್ವಕವಾಗಿ ನೋಡಿರಿ ಪ್ರೇರೆ. ದೇವರಲ್ಲಿ ಭಯಭಕ್ತಿ ಇಡುವುದೇ ಜ್ಞಾನ ಪ್ರೇರೆ. ಹೌದು, ದೇವರಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಉಗಮ. ಹೌದು, ದೇವರಲ್ಲಿ ಭಯಭಕ್ತಿ ಉಳ್ಳವರಲ್ಲಿ ಯಾರಾದರೂ ನಂಬಿಗಸ್ತರಿದ್ದರೆ ಅವರ ಉಗಮ ತಾಯಿಯ ಗರ್ಭ ಅಂತ ಪ್ರೇರೆ, ಆತ್ಮಿಕ ಲೋಕ. ಹೀಗೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗೋಣ ಪ್ರೇರೆ. ಕಟಾಕ್ಷಿಸುತ್ತಾನೆ ದೇವರು, ತನ್ನ ಪ್ರಿಯ ಕುಮಾರನ ಕೃಪೆಯಿಂದ ನಮ್ಮನ್ನು ತುಂಬಿಸುತ್ತಾನೆ ಮತ್ತು ನಮ್ಮನ್ನು ನೀತಿವಂತರಾಗಿಸುತ್ತಾನೆ. ತನ್ನ ರಕ್ತದಿಂದ ತೊಳೆದು ಆತನ ಆತ್ಮದಿಂದ ತುಂಬಿ, ತಂದೆಯ ದೇವರು ಪರಿಶುದ್ಧ ಆತ್ಮನಿಂದ ತುಂಬಿ, ಜೀವ ಮರಣಗಳ ಒಡೆಯನಿಂದ ತುಂಬಿ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ತನ್ನ ಪರಿಶುದ್ಧಾತ್ಮನಿಂದ ತುಂಬಿ, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ತನ್ನ ಪರಿಶುದ್ಧಾತ್ಮನಿಂದ ತುಂಬಿ ನಮ್ಮನ್ನು ಅನುಗ್ರಹಿಸುತ್ತಾನೆ. ಅಂಥ ಕೃಪೆಯನ್ನು ದೇವರಲ್ಲಿ ಯೇಸುವಿನಲ್ಲಿ ಭಯಭಕ್ತಿ ಉಳ್ಳ ಮೂಲಕ ಇಟ್ಟವರಾಗಿ ಕೇಳಿಕೊಳ್ಳೋಣ ಪ್ರೇರೆ. ಅನಿದಿನವೂ ದೇವರಿಗೆ ಸ್ತೋತ್ರ ಮಾಡೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂದು. ಹೌದು ಪ್ರೇರೆ, ಇಂಥ ಮಹಾಕೃಪೆ ತಂದೆಯ ದೇವರು ನಿಮಗೆ ದಯಪಾಲಿಸಲಿ, ನಿಮ್ಮ ಕುಟುಂಬಕ್ಕೂ ದಯಪಾಲಿಸಲಿ. ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಶಕ್ತಿ, ಒಡೆತನ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಸಭೆಯೊಂದಿಗೂ, ಸಭೆ ಸದಸ್ಯರೊಂದಿಗೂ, ನಿಮ್ಮ ಕುಟುಂಬ, ಸಮಾಜ, ನಿಮ್ಮ ಪ್ರಾರ್ಥನಾ ವಿಶ್ವಾಸ, ಪರಿಶುದ್ಧ ಜೀವಿತದೊಂದಿಗೆ, ನಿಮ್ಮ ಪ್ರಯಾಣದೊಂದಿಗೂ, ನಿಮ್ಮ ಸೇವೆಯೊಂದಿಗೂ, ಆರೋಗ್ಯದೊಂದಿಗೆ ಬಲವಾಗಿ ಅಗ್ನಿಯಂತೆ, ಜೀವಜಲದಂತೆ ಇಂದಿಗೂ ಎಂದಿಗೂ ದೇವಚಿತ್ತಂತೆ ನೆಲೆಗೊಂಡಿರಲಿ ತಂದೆಯೇ. ಆಮೇನ್. ಜೀಸಸ್ ನೇಮ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಾಮವೇ ಸುಂದರ ನಾಮ, ಯೇಸು ನಾಮವೇ ಮಧುರ ಮಧುರ, ಯೇಸು ನಾಮವೇ ಸುಂದರ ನಾಮ, ಯೇಸು ನಾಮ